ಹಾಂ ನೀತು ಹೇಳು. ಹಾಂ ಈಗಷ್ಟೇ ನಾನು ಕೆಲಸನ ಮುಗಿಸಿ ಹೊರಟೆ. ನೋಡು, ಇದು ಹಳ್ಳಿ ಆಸ್ಪತ್ರೆ. ತುಂಬ ಜನ ರೋಗಿಗಳಿರ್ತಾರೆ, ತುಂಬ ಜನ ಇರ್ತಾರಮ್ಮ. ಅದಾದ್ಮೇಲೆ ಡಾಕ್ಟರ್ಸ್ನ ಮೀಟ್ ಮಾಡಬೇಕು, ಔಷಧಿಗಳ ವ್ಯವಸ್ಥೆ ಮಾಡಬೇಕು. ಇದನ್ನು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಹಾಂ, ಯು ನೋ ರೈಟ್ ಹೌ ಪರ್ಫೆಕ್ಟ್ ಐ ಆಮ್. ಸೊ ಹಾಂ ಇಲ್ಲಿ ಸಿಗುತ್ತೆ, ಬಸ್ಸು ಸಿಗುತ್ತೆ, 100% ಸಿಗುತ್ತಮ್ಮ. ಹಾಂ, ಇಲ್ಲಿ ಜನ ಕೂಡ ಓಡಾಡ್ತಾ ಇರ್ತಾರಲ್ಲ. ಹಾಂ, ಏನು? ಅಲ್ಲ, ನಿನ್ನ ತಲೆ ಕೆಟ್ಟು ಹೋಗಿದೆಯಾ ಹೇಗೆ ಅಂತ? ನಾನಿಲ್ಲಿ ಹಾಸ್ಪಿಟಲ್ನಲ್ಲೇ ಉಳ್ಕೋಬೇಕಾ? ನಿನ್ನ ಫೋನ್ ಇಡಮ್ಮ, ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತೀಯ. ಹಾಂ, ಯಾರೂ ಇಲ್ಲ, ಡೋಂಟ್ ವರಿ, ಐ ವಿಲ್ ಕಮ್. ಹಾಂ, ಓಕೆ, ಸರಿ, ಬಾಯ್. And one thing, take care. Bye. ಅಣ್ಣ. ಹೇಳಿ. ಅದು ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ? ಅಲ್ಲೇ ಮುಂದೆ ಇದೆ. ನೀವಲ್ಲಿ ಹೋದ್ರೂ ಯಾವ ಪ್ರಯೋಜನನೂ ಇಲ್ಲ. ಆಕ್ಸಿಡೆಂಟ್ ಆಗಿದೆ. ಅಲ್ಲ, ಏನು ಹೇಳ್ತಿದ್ಯಪ್ಪ? ಆಕ್ಸಿಡೆಂಟ್ ಆಗಿದೆಯಾ? ಏನು ತಲೆ ಕೆಟ್ಟಿದ್ಯಾ? ಸರಿ, ಮುಂದೆ ಹೋಗಿ ನೋಡ್ತೀನಿ. ಸರ್ಗೆ ಎಷ್ಟು ಸಲ ಹೇಳಿದೆ ನನ್ನನ್ನು ಹಳ್ಳಿ ಆಸ್ಪತ್ರೆ ಕಳಿಸ್ಬೇಡಿ ಅಂತ. ಒಂದು ವೇಳೆ ನೀತು ಮಾತು ನಿಜ ಆಗಿ ಕೊನೆ ಬಸ್ಸು ಸಿಗದೆ ಹೋದರೆ ಆಗ ತುಂಬಾ ಕಷ್ಟ ಆಗುತ್ತೆ ನನಗೆ. ಒಂದು ಕೆಲಸ ಮಾಡ್ತೀನಿ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ತಾತ, ನಂಗೊಂದು ಟೀ ಕೊಡಿ. ಹಾಂ, ಟೀ ಬೇಕಾ ಕಾಫಿ ಬೇಕಾ? ಕೊಡಿ, ಕಾಫಿನೇ ಕೊಡಿ. ಹಾಂ ಸರಿ. ಹಾಂ ತಗೊಳ್ಳಿ ನಿಮ್ಮ ಕಾಫಿ. ಥ್ಯಾಂಕ್ ಯು ತಾತ. ಒಂದು ಸಿಗರೇಟ್ ಕೊಡ್ತೀನಿ. ಏನಪ್ಪ ತಗೋ. ಹಾಂ ತಾತ, ಇಲ್ಲಿ ಲಾಸ್ಟ್ ಬಸ್ಸು ಎಷ್ಟು ಗಂಟೆಗೆ ಬರುತ್ತೆ? ಓ, ಲಾಸ್ಟ್ ಬಸ್ಸಾ? ಲಾಸ್ಟ್ ಬಸ್ಸು 7:07 ಬರುತ್ತೆ. ಆದ್ರೆ ಇವತ್ತು ಭಾನುವಾರ ಅಲ್ವಾ, ಬರುತ್ತೋ ಬರಲ್ವೋ ಹೇಳಕ್ಕಾಗಲ್ಲಪ್ಪ. ಬಸ್ಸು ತುಂಬ ಕಮ್ಮಿ ಈ ರೂಟ್ಗೆ. ಭಾನುವಾರ ಅಲ್ವಾ, ಅದಕ್ಕೆ.
ಹಾಗಿದ್ರೆ ಇಲ್ಲಿಗೆ ಏನಕ್ಕೆ ಬಂದ್ರಿ? ಕೊಳ್ಳೇಗಾಲಕ್ಕೆ ಹೋಗ್ಬೇಕಿತ್ತು ತಾತ. ಕೊಳ್ಳೇಗಾಲಕ್ಕ? ಅದು ತುಂಬಾ ದೂರ ಇದೆಯಪ್ಪ, ತುಂಬಾ ದೂರ. ನನಗೆ ಗೊತ್ತಿರೋ ಥರ 2.5 ಗಂಟೆ ಮೇಲಾಗತ್ತೆ. ಆದರೆ ನೀನು ಇಲ್ಲಿಗೆ ಬಂದಿರೋ ಉದ್ದೇಶ ಅದನ್ನ ಹೇಳು. ನಾನಿಲ್ಲಿ ಲೊಕೇಶನ್ ನೋಡೋದಕ್ಕೆ ಅಂತ ಬಂದಿದ್ದೆ. ಲೊಕೇಶನ್ನ? ಓ, ಹಂಗಿದ್ರೆ ನಮ್ಮ ಊರಲ್ಲಿ ಎಲ್ಲ ಸುತ್ತಾಡೋದಕ್ಕೆ ಬಂದಿದ್ದೀರಾ ನೀವು? ಹೆಂಗನ್ನಿಸ್ತು ನಿಮ್ಗೆ ನಮ್ಮೂರು? ಎಷ್ಟು ಸುಂದರವಾದ ಹಳ್ಳಿ ನಮ್ಮೂರು. ಚೆನ್ನಾಗಿದೆ ತಾತ. ಇಲ್ಲೆಲ್ಲ ಜಾಗ ತುಂಬಾ ಸುಂದರವಾಗಿದೆ ಇಲ್ಲಿ. ಹೌದಪ್ಪ, ತುಂಬಾ ಸುಂದರವಾದ ಹಳ್ಳಿ ನಮ್ದು. ಅದು ಸರಿ ತಾತ, ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಯಾವುದಾದ್ರೂ ಹೋಟೆಲ್ ಅಥವಾ ಲಾಡ್ಜ್ ಏನಾದರೂ ಸಿಗುತ್ತಾ? ಆ್ಯಕ್ಚುಲಿ ಅದು ರಾತ್ರಿ ಹೊತ್ತು ಉಳ್ಕೊಳ್ಳೋದಕ್ಕೆ ಜಾಗ ಏನಾದರೂ ಬೇಕಲ್ವಾ? ಹೋಟೆಲ್, ಲಾಡ್ಜ್? ನಮ್ಮೂರಲ್ಲಿ ಅದೆಲ್ಲ ಸಿಗೋದಿಲ್ಲಪ್ಪ. ಹೋಟೆಲ್ ಲಾಡ್ಜ್ ಎಲ್ಲ ಸಿಗೋದಿಲ್ಲ. ಆದರೆ ಪಕ್ಕದೂರಲ್ಲಿ ಒಂದು ಮದುವೆ ಚೌಟ್ರಿ ಇದೆ, ದೊಡ್ಡ ಚೌಟ್ರಿ. ಸ್ವಲ್ಪ ದೂರ ಇದೆ, ಆದರೆ ನೀವು ಅಲ್ಲಿಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ನಿಮಗೆ ಜಾಗ ಸಿಗುತ್ತೆ. ನೀವು ಅಲ್ಲಿಗೆ ಹೋಗ್ಬೋದು. ಹೋಗ್ಬಿಟ್ಟು ನೀವೊಂದ್ಸಲ ನೋಡಿಯಪ್ಪ. ನಾನು ಇನ್ನೇನು ಹೇಳಲಿ, ನಮ್ಮನೇಲಂತೂ ಜಾಗ ಇಲ್ಲ ನಿಮ್ಮನ್ನು ನಾವು ಉಳಿಸ್ಕೊಳ್ಳೋದಿಕ್ಕೆ. ಕ್ಷಮಿಸ್ಬಿಡಿ, ಇಲ್ಲ ಅಂದರೆ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ತಾತ, ಎಷ್ಟಾಯ್ತು? ಎಷ್ಟು? ನಿಮ್ಮದು ಒಂದು ಕಾಫಿ ಮತ್ತೆ ಒಂದು ಸಿಗರೇಟು 20 ರೂಪಾಯಿ. ನೀವೊಂದು ಕೆಲಸ ಮಾಡಿ, ಇನ್ನೊಂದು ಸಿಗರೇಟ್ ಪ್ಯಾಕೆಟ್ ಕೊಟ್ಬಿಡಿ. ಇನ್ನೊಂದು ಸಿಗರೇಟ್ ಪ್ಯಾಕೆಟ್ ಕೊಟ್ಬಿಡಿ. ಸರಿ. ಏನಪ್ಪ, ತಗೋ. ನೀನು ಕೇಳಿದ್ದು ಫುಲ್ ಪ್ಯಾಕ್ ಸಿಗರೇಟು. ಎಷ್ಟಾಯ್ತು? ಅದು ನೀವು ನಮಗೆ ಕಾಫಿ ಸಿಗರೇಟು 75 ರೂಪಾಯಿ ಕೊಟ್ಬಿಡಿ. ಆಯ್ತು. ತಗೊಳ್ಳಿ. ಆಯ್ತಾ? ಸರಿ. ಓಕೆ ಸರಿ, ಒಳ್ಳೇದಾಗ್ಲಿ. ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸರಿ, ಆಯ್ತು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇನ್ನೊಂದ್ಸಲ ಬನ್ನಿ, ಮತ್ತೆ ಇನ್ನೊಂದ್ಸಲ ಬನ್ನಿ, ಆಯ್ತಾ? ಅಣ್ಣ, ನಿಮ್ಮ ಹತ್ರ ಬೆಂಕಿಪಟ್ಟಣ ಏನಾದರೂ ಇದೆಯಾ? ಥ್ಯಾಂಕ್ ಯು. ಅದು ಸರಿ ಅಣ್ಣ, ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋದರೆ ಎಷ್ಟು ದೂರ ಆಗ್ಬಹುದು? ನಿಮಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾ? ಹಾಂ, ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು ನೀವು? ಕಲ್ಕತ್ತಾಗ ಹೋಗಬೇಕು. ಕಲ್ಕತ್ತಾಗ ಹೋಗೋ ಬಸ್ಸು ಸಂಜೆ 4 ಗಂಟೆಗೆ ಹೊರಟೋಯ್ತಲ್ಲ. ಆದರೆ ಇಲ್ಲಿಂದ ಕೋಲ್ಕತ್ತಾಗ ಹೋಗೋ ಬಸ್ಸು ಸಂಜೆ 7 ಗಂಟೆಗಲ್ವಾ ಇರೋದು? ಹಾಂ, ಇದೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಸಂಜೆ 4 ಗಂಟೆಗೆ ಹೊರಟೋಗಿದೆ ಬಸ್ಸು. ಸರಿಯಾಗಿ ಸಿಗಾಕೊಂಡೆ ಇವತ್ತು. ಇಲ್ಲಿರೋದಕ್ಕೆ ಅಕ್ಕಪಕ್ಕ ಲಾಡ್ಜು, ಹೋಟೆಲ್ ಏನೂ ಇಲ್ಲ. ವಿಷಯ ಏನು ಗೊತ್ತಾ, ತುಂಬಾ ದೊಡ್ಡ ತೊಂದರೆ ಆಗೋಗಿದೆ. ನನ್ನ ಬಸ್ ಕೂಡ ಮಿಸ್ ಆಗೋಯ್ತು. ಈ ರಾತ್ರಿಲಿ ಎಲ್ಲಿ ಉಳ್ಕೊಳ್ಳೋದು ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ನನ್ನ ಹೆಸರು ಅನಿಲ್. ಓ, ಅನಿಲ್ ಕಪೂರ್. ಅನಿಲ್ ಕಪೂರಾ? ಬಾಲಿವುಡ್ ಅನಿಲ್ ಕಪೂರ್ ಅಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ನಾನು ಬಾಲಿವುಡ್ಡಲ್ಲಿರೋ ಅನಿಲ್ ಕಪೂರ್ ಅಲ್ಲ. ಆ್ಯಕ್ಚುಲಿ ನಮ್ಮ ತಂದೆಯವರು 3 ಜನ ಅಣ್ತಮ್ಮಂದ್ರಿಗೂ ಅದೇ ಥರ ಹೆಸರಿಟ್ಟಿದ್ದಾರೆ. ಸುನೀಲ್, ಪುನೀಲ್ ಮತ್ತು ಅನಿಲ್.
ನಾನೇ ಎಲ್ಲರಿಗಿಂತ ಚಿಕ್ಕವನು. ನಿಮಗೆ ತೊಂದರೆ ಇಲ್ಲ ಅಂದರೆ ನಡೀತಾ ಮಾತಾಡ್ಕೊಂಡು ಹೋಗೋಣ. ಖಂಡಿತವಾಗ್ಲೂ ಬನ್ನಿ ಹೋಗೋಣ. ಸರಿ ನಡೀರಿ. ಮೊದಲೇ ಗೊತ್ತಾಗಿದ್ದಿದ್ರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಸಂಜೆ 4 ಗಂಟೆ ಬಸ್ ಹತ್ಕೊಂಡು ಹೋಗ್ಬೋದಿತ್ತು. ಹಣೆ ಬರ ಸರಿ ಇಲ್ಲ ಅಂದರೆ ಎಲ್ಲ ಹಾಳಾಗೋಗುತ್ತೆ. ಇವಾಗ ಯೋಚನೆ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾವೀಗ ಯೋಚನೆ ಮಾಡಬೇಕಾಗಿರೋದು ನಾವಿಬ್ಬರು ಸೇರಿ ಹೇಗೆ ರಾತ್ರಿ ಕಳೆಯೋದು. ರಾತ್ರಿ ಉಳ್ಕೊಳ್ಳೋದಕ್ಕೆ ನಮಗೆ ಎಲ್ಲಿ ಜಾಗ ಸಿಗುತ್ತೋ ಗೊತ್ತಿಲ್ಲ. ಹೌದು, ಇದಂತೂ ಸರಿಯಾದ ಮಾತೆ. ಅಷ್ಟಕ್ಕೂ ನಾನು ಲೊಕೇಶನ್ ನೋಡೋದಕ್ಕೆ ಅಂತ ಬಂದಿದ್ದೆ. ಜಾಗ ಅಂತೂ ತುಂಬ ಸುಂದರವಾಗಿದೆ, ಆದರೆ ಒಂದು ಪ್ರಾಬ್ಲಮ್ ಇದೆ. ಏನು? ಟ್ರಾನ್ಸ್ಪೋರ್ಟ್ ಅಂತೂ ತುಂಬ ಗಬ್ಬಾಗಿದೆ ಇಲ್ಲಿ. ಆಫೀಸಲ್ಲಿ ಕೆಲ್ಸಕ್ಕೋಸ್ಕರ ತುಂಬ ಪ್ರೆಷರ್ ಆಗ್ತಾರೆ. ಫಿಲಿಮ್ ನೋಡೋದಕ್ಕೆ ನಮಗೆ ಟೈಮೇ ಇಲ್ಲ. ಅನಿಲ್, ವಾತಾವರಣ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಲ್ವಾ? ಬನ್ನಿ ಆ ಕಡೆ ಹೋಗಿ ಅಲ್ಲಿ ನೋಡೋಣ. ಸರಿ ನಡ್ರಿ. ಆ ವ್ಯಕ್ತಿ ಹೋಗ್ತಾ ಇದಾರಲ್ಲ, ಹಾಂ ಬನ್ನಿ ಅವ್ರನ್ನ ಹೋಗಿ ಕೇಳೋಣ. ಸರಿ ಬನ್ನಿ. ಅಣ್ಣ, ಎಕ್ಸ್ಕ್ಯೂಸ್ ಮೀ. ಅಣ್ಣ 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 ಒಂದು ನಿಮಿಷ. ಹೇಳಿ. ಅಣ್ಣ, ಇಲ್ಲೆಲ್ಲಾದರೂ ರಾತ್ರಿ ಉಳ್ಕೊಳ್ಳೋದಕ್ಕೆ ಜಾಗ ಏನಾದರೂ ಸಿಗತ್ತಾ? ಲಾಡ್ಜ್ಗಳೇನಾದರೂ ಸಿಗತ್ತಾ? ಹಣ ಎಷ್ಟಾದರೂ ಪರವಾಗಿಲ್ಲ, ನಾವು ಅದನ್ನು ಕೊಡ್ತೀವಿ. ಇಲ್ಲಿ ಯಾವುದೇ ಥರ ಹೋಟೆಲ್ ಲಾಡ್ಜ್ ಇಲ್ಲ. ನನ್ಗೆ ಅರ್ಥ ಆಗುತ್ತೆ, ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಕಷ್ಟಪಡ್ತೀರ. ಹೌದು. ಹಾಂ ಹೌದು ಹೌದು. ನಿಮ್ಗೇನು ತೊಂದರೆ ಇಲ್ಲ ಅಂತಂದರೆ ನನ್ನ ಜೊತೆ ಬರ್ತೀರಾ ನೀವು? ರಾತ್ರಿ ಅಲ್ಲೇ ಮಲ್ಕೊಂಡು ನಾಳೆ ಬೆಳಗ್ಗೆನೇ ಎದ್ದೋಗ್ಬಿಡಿ. ಅಂದರೆ ನಿಮ್ಮನ್ನೆಲ್ಲ? ಇದಂತೂ ನಿಜವಾಗ್ಲೂ ಮಿರಾಕಲ್ ಆಗೋಯ್ತು. ಹಾಂ ಖಂಡಿತವಾಗ್ಲೂ ನಡೀರಿ. ಸರಿ. ಏನಂತಂದ್ರೆ ನನ್ನ ಬಿಟ್ಟು ಬೇರೆ ಯಾರು ಇಲ್ಲಿ ಜಾಗನ ಕೊಡೋದಿಲ್ಲ. ಯಾಕಂದ್ರೆ ಈ ಹಳ್ಳಿ ತುಂಬ ವಿಚಿತ್ರ. ಇಲ್ಲಿರೋ ಜನ ಯಾರನ್ನೂ ಅಷ್ಟು ಬೇಗ ನಂಬೋದಿಲ್ಲ. ಸರಿ, ಅದೆಲ್ಲ ಈಗ ಬಿಡಿ, ಬನ್ನಿ ಹೋಗೋಣ. ಹಾಂ ಬನ್ನಿ. ಕಾಫಿ? ಥ್ಯಾಂಕ್ ಯು. ಇದೆಲ್ಲ ನೀವೇನಕ್ಕೆ ಮಾಡಕ್ಕೆ ಹೋದ್ರಿ? ಹೌದು, ಆಚೆ ಇಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ, ಕಾಫಿ ಇಲ್ಲ ಅಂದ್ರೆ ಹೆಂಗೆ? ಕಾಫಿ ತುಂಬ ಚೆನ್ನಾಗಿದೆ. ನೀವು ಕುಡಿತಾ ಇರಿ, ಒಂದು ನಿಮಿಷ ಬಂದೆ. ಕಾಫಿ ಕುಡೀರಿ. ಕೂತ್ಕೊಳ್ಳಿ. ನಿಮಗೆ ಕಾಫಿ ತೊಗೊಂಬರ್ತೀನಿ, ನೀವು ಕೂತ್ಕೊಳ್ಳಿ. ಅಯ್ಯೋ, ಕಾಫಿ ಎಲ್ಲ ಏನು ಬೇಡ, ಐ ಆಮ್ ಫೈನ್. ಎಲ್ಲರೂ ಒಂದೇ ಪ್ರಾಬ್ಲಮಲ್ಲಿ ತಗ್ಲಾಕೊಂಡಿದ್ದೀವಿ ನೋಡಿ. ಎಲ್ಲರ ಬಸ್ಸು ಮಿಸ್ ಆಗಿದೆ. ಅದರಲ್ಲಿ ಉಳಿಯೋದಕ್ಕೆ ಇವ್ರು ಜಾಗ ಕೊಡದೆ ಹೋಗಿದ್ರೆ ಇಷ್ಟು ಜೋರು ಮಳೇಲಿ ನಾವು ಹೇಗಿರ್ತಿದ್ವೋ ಏನೋ. ಇವತ್ತು ರಾತ್ರಿ ನಾವೆಲ್ಲ ಉಳ್ಕೊಳ್ಳೋದಕ್ಕೆ ಇವ್ರು ಜಾಗ ಕೊಡದೆ ಹೋಗಿದ್ರೆ ರಾತ್ರಿ ಪೂರ್ತಿ ಸುತ್ತಾಡ್ತಾನೆ ಇರಬೇಕಾಗಿತ್ತು. ನಿಜವಾಗ್ಲು ಅಕಸ್ಮಾತ್ ಈ ಅಣ್ಣ ಸಿಗದೇ ಇದ್ದಿದ್ರೆ, ನಾವು ಅವ್ರನ್ನ ಮೀಟ್ ಮಾಡದೇ ಇದ್ದಿದ್ರೆ ನಿಜವಾಗ್ಲೂ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿತ್ತು. ಅಷ್ಟಕ್ಕೂ ನನ್ನ ಹೆಸರು ನೀರಜ್ ಶ್ರೀವಾತ್ಸವ್ ಅಂತ. ನೈಸ್ ಟು ಮೀಟ್ ಯು. ನೈಸ್ ಟು. ಮತ್ತೆ ಇವ್ರ ಹೆಸರು ಏನಂದ್ರೆ? ಅನಿಲ್ ಕಪೂರ್. ಅನಿಲ್ ಕಪೂರ್? ಅಯ್ಯೋ, ಗಾಬರಿ ಆಗಬೇಡಿ. ಈ ಹಿಂದೆ ನೀರಜ್ ಅಣ್ಣ ಕೂಡ ಗಾಬರಿ ಆಗಿದ್ರು. ನಾನು ಬಾಲಿವುಡ್ನ ಸ್ಟಾರ್ ಅನಿಲ್ ಕಪೂರ್ ಅವರಲ್ಲ. ನಾನು ಆಕಾಶ್ ರಾಯ್. ನೀವು ಎಲ್ಲಿ ಉಳ್ಕೊಂಡಿದ್ದೀರಾ? ನಂದು ಕೋಲಾರ. ಹೌದು. ಇಲ್ಲಿ ಯಾವುದು ಹೋಟೆಲ್ ಗೀಟೆಲ್ ಇಲ್ವಾ? ಯಾವುದೂ ಇಲ್ಲ ಅಣ್ಣ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಊರಿದೆಯಲ್ಲ, ಇಲ್ಲಿ ಯಾವುದು ಹೋಟೆಲ್ ಲಾಡ್ಜ್ ಏನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಇಲ್ಲ, ಅದು ಹಾಗಲ್ಲ ಸರ್. ಥ್ಯಾಂಕ್ ಗಾಡ್ ನೀವು ಇಷ್ಟೊಂದು ದೊಡ್ಡ ಹೆಲ್ಪ್ ಮಾಡಿದ್ರಿ ನನಗೆ. ಮತ್ತೆ ನಾನು ಅದನ್ನೇ ಇವ್ರ ಹತ್ರ ಕೂಡ ಶೇರ್ ಮಾಡ್ಕೊಳ್ತಿದ್ದೆ. ಹೌದು.
ನಿಮ್ಮನ್ನ ಒಂದು ಮಾತು ಕೇಳಲ್ಲ ನಾನು. ಕೇಳಿ. ನೀವು ಇಲ್ಲಿ ಒಬ್ಬರೇ ಇರ್ತೀರಾ? ಒಬ್ಬನೇ ಇರೋದಕ್ಕೆ ಇಷ್ಟ. ನಾನು ಮಾಡೋ ಕೆಲಸಕ್ಕೆ ಒಬ್ಬನೇ ಇದ್ರೇ ಕರೆಕ್ಟ್ ಅನ್ಸುತ್ತೆ. ಅಯ್ಯೋ ಇದೆಲ್ಲ ಬಿಟ್ಬಿಡಿ. ಊಟಕ್ಕೇನು ತಿಂತೀರಾ? ಅಯ್ಯೋ ಬೇಡ 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 ಬೇಡ. ಇಲ್ಲ ಇಲ್ಲ, ಊಟ ಇದೆ. ನಿಮಗೆ ಇಷ್ಟ ಅಂತಂದರೆ ಆಲೂಗಡ್ಡೆ ಪಲ್ಯ ಮಾಡಲಾ? ಬೇಡ ಬೇಡ, ಏನೂ ಬೇಡ. ನನಗನ್ಸತ್ತೆ ಊಟದ ವ್ಯವಸ್ಥೆ ಎಲ್ಲ ಏನೂ ಬೇಡ ಅಂತ. ನನ್ನ ಹತ್ರ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ನಾನಂತೂ ಅದರಿಂದನೇ ನನ್ನ ಹೊಟ್ಟೆ ತುಂಬಿಸ್ಕೋತೀನಿ. ಮತ್ತೆ ನಿಮ್ಗೆ ಯಾರಿಗೂ ತೊಂದರೆ ಇಲ್ಲ ಅಂತಂದ್ರೆ ನಾವು ಅದನ್ನು ಶೇರ್ ಮಾಡ್ಕೋಬಹುದು. ಹಾ, ನೀರಜ್ ಅವರು ಸರಿಯಾಗಿ ಹೇಳ್ತಿದ್ದಾರೆ. ಇಷ್ಟೊತ್ತಲ್ಲಿ ಅಡ್ಗೆ ಮಾಡೋದಕ್ಕೆ ತೊಂದರೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹೌದು, ಇದೊಂದ್ ರಾತ್ರಿ ಅಲ್ವಾ? ನನ್ನ ಹತ್ರನೂ ತಿನ್ನೋದಕ್ಕೆ ಸ್ವಲ್ಪ ತಿಂಡಿಗಳಿವೆ. ಹಾ, ಮತ್ತಿನೇನಂತ. ಹಾ, ನನ್ನ ಹತ್ರನೂ ಸ್ವಲ್ಪ ಕೇಕ್ ಮತ್ತೆ ಬಿಸ್ಕೆಟ್ ಇದೆ. ನಾವೆಲ್ಲ ಶೇರ್ ಮಾಡೋಣ. ಅಷ್ಟೇ. ನೀವು ತಲೆ ಕೆಡಿಸ್ಕೋಬೇಡಿ. ಹಾ, ಅದು ಬಂದು ಮಾತಾಡಿಕೊಂಡು ಒಬ್ರಿಗೊಬ್ರು ಪರಿಚಯನೇ ಆಗಿಲ್ಲ. ನಿಮ್ಗಳ ಹೆಸರು? ನನ್ನ ಹೆಸರು ನೀರಜ್ ಶ್ರೀವಾಸ್ತವ್. ನಾನು ಇಲ್ಲೇ ಅವನಲ್ಲ, ನಾನು ಡಿಲ್ಲಿಯಲ್ಲಿ ಇರ್ತೀನಿ. ನಾನು ಕಲ್ಕತ್ತಾಗೆ ಬಂದಿದ್ದು ಫಿಲಮ್ ಲೊಕೇಶನ್ ನೋಡೋದಕ್ಕೆ ಅಂತ. ಮದುವೆ ಆಗಿದೆಯಾ? ಅಷ್ಟಕ್ಕೂ ಮದುವೆಯಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ. ನಾನು ಕೋಲ್ಕತ್ತಾಲಿರೋದು. ಅನಿಲ್ ಅಂತ ನನ್ನ ಹೆಸರು. ಮದುವೆ ಆಗಿ 2 ವರ್ಷ ಆಗಿದೆ. ಒಂದು ಹೆಣ್ಮಗು ಹುಟ್ಟಿ 8 ತಿಂಗಳಾಯ್ತು. ನನ್ನ ಹೆಂಡತಿ, ಮಕ್ಕಳು ಮತ್ತೆ ಕೆಲಸ ನೋಡಿಕೊಂಡು ಸಮಯ ಹೋಗೋದೇ ಗೊತ್ತಾಗಲ್ಲ. ಮತ್ತು ನಾನು ಆಕಾಶ್ ರಾಯ್. ನಾನು ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈಗ 3 ತಿಂಗಳು ಹಿಂದೆ ಅಷ್ಟೇ ನನ್ನ ಮದುವೆ ಆಯಿತು. ಮತ್ತು ಇಲ್ಲೇ ಪಕ್ಕದಲ್ಲಿರುವಂಥ ಹಾಸ್ಪಿಟಲಿಗೆ ಬಂದಿದ್ದೆ. ಒಬ್ಬರು ಡಾಕ್ಟರ್ ಜೊತೆ ಮೀಟಿಂಗ್ ಇತ್ತು. ನೀವೇನು ಮಾಡೋದು ಅಣ್ಣ? ನಾನು ಹೇಳಿದ್ನಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡದೆ ಮಾಡೋ ಕೆಲಸ ಅಂತ. ನಾನೊಬ್ಬ ರೈಟರ್. ಕಥೆನ ಬರೀತೀನಿ ನಾನು. ನೀವೊಬ್ರು ರೈಟರಾ? ಹಾಗಿದ್ರೆ ನಿಮ್ಮ ಹತ್ರ ರಾಶಿಗಟ್ಲೆ ಸ್ಟೋರಿಗಳ ಸ್ಟಾಕ್ ಇರತ್ತಲ್ವಾ? ಹಾಂ ಇದೆ. ಯಾಕೆ ನಿಮ್ಗೆ ಬೇಕಾ ಫಿಲಮ್ ಮಾಡೋದಕ್ಕೆ? ಅಫ್ಕೋರ್ಸ್ ಬೇಕು. ನನ್ನ ಎದುರಿಗೆ ಒಬ್ರು ರೈಟರ್ ಕೂತಿದ್ದಾರೆ, ಮತ್ತು ನಾನು ಅದು ಹೇಗೆ ಸ್ಟೋರಿ ತಗೊಳ್ದೆ ಹೇಗೆ ಹೋಗ್ಲಿ? ಇಲ್ಲಿ ನೋಡಿ, ಎಷ್ಟೇ ಬೆಲೆ ಆಗಲಿ ನಾನು ನಿಮ್ಮ ಸ್ಟೋರಿಗೆ ಬೆಲೆ ಕಟ್ಟೋದಕ್ಕೆ ದುಡ್ಡು ಕೊಡೋದಕ್ಕೆ ತಯಾರಾಗಿದ್ದೀನಿ. ಕಷ್ಟಕ್ಕೆ ಬೆಲೆನ ಖಂಡಿತವಾಗಿ ಸಿಗುತ್ತೆ. ಯಾವ ಥರ ಕಥೆ ನಿಮಗೆ ಇಷ್ಟ ಆಗುತ್ತೆ? ಹಾರರ್, ಥ್ರಿಲ್ಲರ್? ನೀವಿಬ್ಬರು ಪ್ರೊಫೆಷ್ನಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ, ಮತ್ತು ನಾವು ಕೂತ್ಕೊಂಡು ಬೋರ್ ಆಗ್ತಾ ಇದೆ ನಮಗೆ. ಮತ್ತು ಹೇಳಬೇಕು ಅಂದರೆ ಇವಾಗೆಲ್ಲ ಏನು ಸಿನಿಮಾ ಮಾಡ್ತಿದ್ದಾರಲ್ಲ, ಅದು ಅಷ್ಟೊಂದೇನು ಮಜಾ ಇಲ್ಲ. ಸಿನಿಮಾಗೆ ಒಂದು ಅರ್ಥ ಅನ್ನೋದೇ ಇರೋದಿಲ್ಲ. ಎಲ್ಲಿ ಶುರುವಾಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅರ್ಥ ಅಂತೂ ಮೊದಲೇ ಆಗಲ್ಲ. ನಾವೀಗೆ ಮಾತಾಡ್ತಾ ಕೂತಿದ್ರೆ ಬೆಳಕಾಗ್ಬಿಡುತ್ತೆ. ನಾನೊಂದು ಮಾಡ್ತೀನಿ, ನಿಮ್ಮೆಲ್ಲರಿಗೂ 4 ಕತೆ ಹೇಳ್ತೀನಿ. 4 ಈ ಸುರೇಶ್ ಅವ್ರಿಗೋಸ್ಕರ, ಮತ್ತು ಒಂದು ಕತೆನ ಸ್ವಲ್ಪ ದಿನದ ಮುಂಚೆ ಬರುತ್ತೆ. ನಾನು ಅಂದ್ಕೊಂಡಿದ್ದೀನಿ ನಿಮ್ಗಳಿಗೆ ಇಷ್ಟ ಆಗುತ್ತೆ ಅಂತ. ಅಂದರೆ ನಾವೀಗ ಕೂತ್ಕೊಂಡು ಕತೆ ಕೇಳಬೇಕಾ? ಹಾಗಿದ್ರೆ ತಡ ಯಾಕೆ ಮಾಡೋದು? ನಿಮ್ಮ ಕತೆ ಶುರು ಮಾಡಿ. 1 ನಿಮಿಷ, ಒಂದು ಸಿಗರೇಟ್ ಅಂಟಿಸ್ಕೋತೀನಿ. ಹಾಂ, ಈ ಕತೆ ಭುವಂದಾಗಿದೆ, ಮತ್ತು ಈ ಕ್ಯಾರೆಕ್ಟರ್ ಆಕಾಶ್ ಅವ್ರಿಗೆ ಸೆಟ್ ಆಗುತ್ತೆ.
ಏ ಭುವನ್, ಏ ಭುವನ್, ಏ ಭುವನ್, ಇಷ್ಟು ಬೆಳಬೆಳಗ್ಗೆ ಎಲ್ಗೋಗ್ತಿದ್ಯಾ? ಕೆರೆಗೆ. ಕೆರೆಗೆ ಯಾಕೆ? ಮೀನು ಹಿಡಿಯಕ್ಕ? ಹಾಂ ಹಾಂ. ಈಗೆಲ್ಲ ಕೆರೆಯಲ್ಲಿ ನೀರು ತುಂಬ ಕಡಿಮೆ ಆಗ್ಬಿಟ್ಟಿದೆ, ಮೀನು ಹಿಡಿಯೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದು ನಿಜಾನೇ ಅಬ್ದುಲ್ ಅಣ್ಣ. ಏನು ಮಾಡೋದು ಹೇಳಿ, ನನಗೂ ಅನ್ಸುತ್ತೆ ಪೂರ್ವದ ಕಡೆ ಹೋಗೋಣ ಅಂತ. ಆ ಕಡೆನಾ? ನೀವು ಸರಿಯಾಗಿ ಹೇಳಿದ್ರಿ ಅಬ್ದುಲ್ ಅಣ್ಣ. ಇತ್ತೀಚೆಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆದರೆ ನಿಮ್ಮ ಕತೆ ಬಿಡಿ, ಅದು ಬೇರೆಯೇ ಇದೆ. ನೀವು ಎಲ್ಲಿಗೆ ಬಂದು ನೀರು ಕೈ ಹಾಕಿದ್ರೂ ಮೀನುಗಳು ತಾವಾಗೇ ಬಂದು ಅಲ್ಲಿ ಬಲೆಗೆ ಬೀಳುತ್ತೆ. ನಿಮ್ಮ ಅದೃಷ್ಟ ಅಂತೂ ತುಂಬಾ ಚೆನ್ನಾಗಿದೆ ಬಿಡಿ. ನೀವು ನಿಮ್ಮ ಕೈಯಲ್ಲಿ ಮಣ್ಣನ್ನು ಹಿಡ್ಕೊಂಡ್ರೂ ಕೂಡ ಅದು ಚಿನ್ನ ಆಗಿಬಿಡುತ್ತೆ. ಆದರೆ ನಾನು ನನ್ನ ಕೈಯಲ್ಲಿ ಚಿನ್ನ ಹಿಡ್ಕೊಂಡ್ರೂ ಕೂಡ ಅದು ಮಣ್ಣಾಗ್ಬಿಡುತ್ತೆ. ಇಲ್ಲ ಭುವನ್, ಹಾಗೆಲ್ಲ ಏನೂ ಇಲ್ಲ. ದೂರದ ಬೆಟ್ಟ ನುಣ್ಣಿಗೆ ಅಂತ ಆ ಕಾಲದಲ್ಲಿ ಹೇಳ್ತಿದ್ರು. ಆ ಕಡೆ ನಿಂತು ನೋಡಿದ್ರೆ ಈ ಕಡೆ ತುಂಬಾನೇ ಜಾಸ್ತಿ ಕಾಣುತ್ತೆ. ಇಲ್ಲಿಂದ ಯಾರಾದರೂ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಜಾಸ್ತಿ ಕಾಣುತ್ತೆ. ತುಂಬ ಚೆನ್ನಾಗಿರೋ ಥರನೇ ಕಾಣಿಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಭುವನ್. ನೀನು ಮೀನು ಹಿಡಿಬೇಕಲ್ವಾ? ಹಾಂ. ಹಗಲೊತ್ತಲ್ಲಿ ಮೀನು ಸಿಗಲಿಲ್ಲ ಅಂದರೆ ನೀನೋಗಿ ರಾತ್ರಿ ಹೋಗಿ ನೋಡು. ಹಾಂ, ನಾನು ಅನ್ಕೋತೀನಿ ರಾತ್ರಿನೇ ಹೋಗೋಣ ಅಂತ. ಆದರೆ ನನ್ನ ಹಣೆ ಬರ ನೋಡಿ ಬಲೆನೂ ಕಿತ್ತು ಹೋಗಿದೆ. ನನ್ನ ಹಣೆ ಬರ ಸರಿ ಇಲ್ಲ. ಏನು ಮಾಡಲಿ, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಆದರೆ ನಾನು ಇಲ್ಲಿವರೆಗೂ ರಾತ್ರಿ ಹೋಗಿದ್ದೇ ಇಲ್ಲ. ಈ ಸಲ ನೋಡ್ತೀನಿ ಹೋಗೋದಕ್ಕೆ, ಸಿಕ್ಕಿದ್ರೂ ಸಿಗ್ಬೋದು ಅನ್ಸುತ್ತೆ. ಅರೆ ಭುವನ್, ನಿನ್ನ ಹೆಂಡತಿ ಕೀರ್ತಿ ಹೇಗಿದ್ದಾಳೋ? ನೋಡಿ, ನನ್ನ ಹೆಂಡತಿ ಬಗ್ಗೆ, ಅವಳ ಬಗ್ಗೆ ಏನು ಮಾತಾಡಬೇಡಿ ನೀವು. ಯಾವಾಗ ನೋಡಿದ್ರು ಸಿಡಿ ಮೀಡಿ ಅಂತಲೇ ಇರ್ತಾಳೆ. ನನ್ನ ತಲೆನೆಲ್ಲ ಹಾಳು ಮಾಡಿಬಿಡ್ತಾಳೆ. ಅಬ್ದುಲ್ ಅಣ್ಣ, ಅವಳು ಮೊದಲೆಲ್ಲ ಈ ಥರ ಇರಲಿಲ್ಲ. ತುಂಬ ಚೆನ್ನಾಗಿದ್ಲು. ನಾವಿಬ್ಬರು ತುಂಬ ಪ್ರೀತಿಯಿಂದ ಇದ್ವಿ, ನೆಮ್ಮದಿಯಿಂದ ಬದುಕ್ತಿದ್ವಿ. ಆದರೆ ಇತ್ತೀಚೆಗೆ ಅವಳಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಮೀನು ಯಾವಾಗಲೂ ಮೀನು ಅಂತಿರ್ತಾಳೆ. ತಲೆ ಕೆಟ್ಟೋಗುತ್ತೆ, ಗೊತ್ತಿದೆ. ಬಿಡೋಣ, ಏನು ಮಾಡೋದಕ್ಕಾಗತ್ತೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಅರೆ ಇಲ್ಲ ಭುವನ್, ಹಾಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಅಪ್ಪ ಅಮ್ಮ ಇಲ್ದಿರೋ ಅನಾಥ ಹೆಣ್ಣು, ಅವಳನ್ನ ಮದುವೆ ಮಾಡ್ಕೊಂಡಿದ್ಯಾ? ಅವಳಿಗೆ ಜೀವನ ಕೊಟ್ಟಿದ್ಯಾ? ಯೋಚನೆ ಮಾಡಿ ನೋಡು. ಅವಳು ಯಾವ ತಪ್ಪು ಮಾಡಿಲ್ವಲ್ಲ. ಗಂಡ ಆದವನು ಸರಿಯಾಗಿ ಸಂಪಾದನೆ ಮಾಡಿಲ್ಲ ಅಂದ್ರೆ ಸಮಾಜದಲ್ಲಿ ಅಥವಾ ಅಕ್ಕಪಕ್ಕ ಮನೆಗಳಲ್ಲಿ ಮರ್ಯಾದೆ ಸಿಗೋದಿಲ್ಲ. ಅದಕ್ಕೆ ಅವಳಿಗೂ ತಲೆ ಕೆಟ್ಟೋಗಿರುತ್ತೆ ಅಲ್ವಾ? ನೀನೊಂದು ಕೆಲಸ ಮಾಡು, ಇವತ್ತು ರಾತ್ರಿ ಮೀನು ಹಿಡಿಯೋದಕ್ಕೆ ಹೋಗು. ಮತ್ತೆ ಇನ್ನೊಂದು ವಿಷಯ ಭುವನ್, ಉತ್ತರದ ಕಡೆಗೆ ಹೋಗೋದಕ್ಕೆ ಹೋಗ್ಬೇಡ. ಉತ್ತರದ ಕಡೆಗ? ಯಾಕೆ, ಏನಾಗುತ್ತೆ? ಆ ಕಡೆ ತುಂಬಾ ದೊಡ್ಡ ಆಪತ್ತಿದೆ. ಅಪಾಯನಾ? ಎಂಥ ಅಪಾಯ? ನೋಡು, ನಿನಗೆ ಎಚ್ಚರಿಸ್ಬೇಕು ಅಂತ ನನ್ನ ಮನಸ್ಸನ್ನಿಸ್ತು, ಅದಕ್ಕೆ ನಿಂಗೆ ಎಚ್ಚರಿಸ್ತಾ ಇದ್ದೀನಿ. ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಸರಿ ಅಣ್ಣ, ಆದರೆ ಅಲ್ಲಿ ಏನಾಗುತ್ತೆ ಅಂತ ಅದನ್ನಾದರೂ ಹೇಳಿ. ನನಗೆ ಗೊತ್ತು ಭುವನ್, ಈ ಥರ ವಿಷಯನೆಲ್ಲ ನೀನು ನಂಬೋದಿಲ್ಲ ಅಂತ. ಅಲ್ಲಿ ಒಂದು ಸ್ಮಶಾನ ಇದೆ. ಸುಮಾರು ವರ್ಷಗಳಿಗೆ ಮುಂಚೆ, ಅರೆ ಕೇಳಪ್ಪ ಇಲ್ಲಿ ನಾನು ಹೇಳೋದನ್ನ. ಹಾಂ, ಹೇಳೋಣ. ನಾನು ಕೇಳ್ಪಟ್ಟೆ, ತುಂಬ ವರ್ಷಗಳ ಮುಂಚೆ ಯಾರ ಗಂಡಂದ್ರೆಲ್ಲ ತೀರೋಗ್ತಾರೋ ಅವರ ಹೆಂಡ್ತಿನ ಹಿಡ್ಕೊಂಡು ಅಲ್ಲಿಡ್ಕೊಂಡು ತಳ್ಳಿಬಿಡ್ತಾರೆ. ನೀನೊಂದು ಕೆಲಸ ಮಾಡು, ಆ ಆತ್ಮಗಳೆಲ್ಲ ಇವಾಗಲೂ ಕೂಡ ಅಲ್ಲೇ ಸುತ್ತಾಡ್ತಿದೆ ಅಂತ ಹೇಳ್ತಾರೆ. ನಾನು ಕೇಳ್ಪಟ್ಟಿದ್ದೀನಿ. ನೀನು ಇದನ್ನೆಲ್ಲ ನಂಬೋದಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು.
ನಿನ್ನ ಎಚ್ಚರಿಸ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಮಿಕ್ಕಿದ್ ನಿನ್ನಿಷ್ಟ. ಏನು ಹೇಳ್ತಾ ಇದೆಯಣ್ಣ? ಅಯ್ಯೋ ಅಬ್ದುಲ್ ಅಣ್ಣ, ಇವೆಲ್ಲ ಮಕ್ಳಿಗೆ ಹೇಳೋ ಕತೆ, ಚಂದ ಮಾಮ ಕತೆ, ಇದೆಲ್ಲ ನಿಜ ಅಲ್ಲ ಬಿಡಿ. ಈ ಮಾತಾಡೋದೆಲ್ಲ ಬಿಡಿ ಅಣ್ಣ. ಮತ್ತೆ ಇಲ್ಲಿ ನೋಡಿ, ನನಗೆ ಕೆಲಸ ಇದೆ, ನಾನೀಗ ಹೋಗ್ತಾ ಇದ್ದೀನಿ. ನಾನು ಬರ್ತೀನಣ್ಣ. ಇಲ್ಲಿ ಕೇಳು, ನಿನಗೆ ಹೇಳ್ತಿರೋದು ತಮಾಷೆ ಅನ್ನಿಸ್ತಿದ್ಯಾ? ಯಾವಾಗ ನೀನು ಆತ್ಮಗಳನ್ನೆಲ್ಲ ಕಣ್ಣಾರೆ ನೋಡ್ತೀಯೋ ಅವಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಭುವನ್, ನೀನು ಹೊರಡು. ನನಗೂ ತುಂಬ ಕೆಲಸ ಇದೆ, ನಾನು ಹೊರಡ್ತೀನಿ. ಮತ್ತೆ ಕೇಳು, ರಾತ್ರಿ ಹೊತ್ತು ಉತ್ತರದ ಕಡೆ ಹೋಗೋಕೆ ಹೋಗ್ಬೇಡ. ಬೇಡ ಅಣ್ಣ, ಅದನ್ನೆಲ್ಲ. ನಾನು ಉತ್ತರದ ಕಡೆಗೆ ಹೋಗ್ತೀನಿ, ಅಲ್ಲಿ ಮೀನುಗಳು ಸಿಕ್ಕೇ ಸಿಗುತ್ತೆ. ಹಸುವು ಹೊಟ್ಟೆಲಿ ಕುಣಿತಾ ಇದೆ. ಇವರು ನೋಡಿದ್ರೆ ದೆವ್ವದ ಕತೆಗಳನ್ನ ಹೇಳ್ತಾ ಇದ್ದಾರೆ. ನನಗೆ ಎಲ್ಲ ಅರ್ಥ ಆಗತ್ತೆ. ಒಂದು ವೇಳೆ ನಾನು ಅಲ್ಲಿಗೆ ಹೋದರೆ ನನಗೆ ಜಾಸ್ತಿ ಮೀನು ಸಿಗುತ್ತೆ, ಮತ್ತು ಇವ್ರಿಗೆ ಕಮ್ಮಿ ಆಗಿಬಿಡುತ್ತೆ. ಹಾಂ ಹಾಂ, ಚೆನ್ನಾಗಿ ಅರ್ಥ ಆಯಿತು ನನಗೆ. ನಾನು ಹೋಗ್ತೀನಿ ಅಲ್ಲಿಗೆ. ನಾನು ಹೋಗ್ತೀನಿ. ನನಗೂ ಕೂಡ ಒಂದು ದಿವಸ ಜಾಸ್ತಿ ಮೀನು ಸಿಗುತ್ತೆ. ನಾನು ಇವ್ರುಗಳ ಥರ ಜಾಸ್ತಿ ಮೀನು ಹಿಡಿತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನದಿ ಹತ್ರ ಬಿದ್ದಿರ್ತೀಯ. ನಿನಗೆ ಇಷ್ಟೇ ಮೀನು ಸಿಕ್ಕಿರೋದಾ? ಅಬ್ದುಲ್ ಅಣ್ಣ ಹೇಳ್ತಾ ಇದ್ರು, ನದಿ ಆ ಕಡೆಯಲ್ಲಿ ತುಂಬಾನೇ ಮೀನು ಸಿಗುತ್ತೆ ಅಂತ. ಹೋಗಲ್ವಾ? ಒಂದ್ಸಲ ಪ್ರಯತ್ನ ಪಟ್ಟಿ ನೀನ್ ನೋಡು. ಇಲ್ಲಿ ನೋಡೆ, ನಾನು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ತುಂಬ ಕೆಲಸ ಮಾಡ್ತೀನಿ. ನಾನು ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೂ ಎಷ್ಟು ಮೀನು ತರ್ತೀನೋ ಅದು ನಿನಗೆ ಕಮ್ಮಿ ಅಂತ ಅನ್ಸುತ್ತೆ. ನನ್ನ ಕೈಲಿ ಎಷ್ಟು ಹಿಡಿಯೋಕ್ಕಾಗುತ್ತೋ ಅಷ್ಟೇ ಹಿಡಿಯೋಕ್ಕಾಗೋದು. ಮತ್ತೆ ಇಷ್ಟು ರಾತ್ರಿಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಹೋಗ್ತೀನಿ. ನನಗೆ ನೆಮ್ಮದಿಯಾಗಿ ತಿನ್ನೋಕೆ ಬಿಡೆ. ತಿನ್ನುವಾಗ ತಲೆ ತಿನ್ಬಿಡುವೆ. ನೀನು ಏನೇ ಇಷ್ಟೊಂದು ಯೋಚಿಸ್ತಿದ್ಯಾ? ಸಮಾಧಾನವಾಗಿರೋ. ಸಮಾಧಾನವಾಗಿದ್ದರೆ ಎಲ್ಲ ಒಳ್ಳೇದಾಗತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ, ಆಯ್ತಾ? ಮತ್ತೆ ನಾನು ಒಂದ್ಸಲ ಜವಾಬ್ದಾರಿ ತಗೊಂಡ್ರೆ ನಾನು ಅದನ್ನು ನಿಭಾಯಿಸ್ತೀನಿ, ಸರಿನಾ? ಹಾ, ನನಗ್ ಗೊತ್ತು ನೀನ್ ಎಷ್ಟು ಜವಾಬ್ದಾರಿ ತಗೋತೀಯ ಅಂತ. ಬರೀ ಬಾಯಿ ಮಾತಲ್ಲಿ ಹೊಟ್ಟೆ ತುಂಬಲ್ಲ. ನಾನು ಹೋಗಿ ಇಲ್ಲಿಂದ ಅಲ್ಲಿಂದ ಭಿಕ್ಷೆ ಬೇಡಿ ಆಗ ಹೊಟ್ಟೆ ತುಂಬುತ್ತೆ. ಮಾತಾಡೋ ಮಾತ್ ನೋಡು.
ಇಷ್ಟು ಸ್ವಲ್ಪ ಮೀನಿಂದ ಎಷ್ಟು ದುಡ್ಡು ಸಿಗುತ್ತೆ? ಹ ಮಾತಾಡು. ನನ್ನನ್ ಮದ್ವೆ ಯಾಕಾದೆ? ನಾಯಿ ನನ್ ಮಗ್ನೆ, ಹೋಗಿಲ್ಲಿಂದ, ಮನೆ ಬಿಟ್ಟು ಹೋಗ್ ನೀನು. ಅಲ್ವೇ, ನೀನ್ ತಲೆ ಕೆಟ್ಟೋಗಿದೆ ಅಂತ ಅನ್ನಿಸ್ತಿದೆ. ಅಲ್ಲ, ಕೆರೆ ನೀರು ಕಮ್ಮಿ ಆಗಿ ಹೋಗ್ತಾ ಇದೆಯೇ? ಅಂಥದ್ರಲ್ಲಿ ಮೀನ್ ಸಿಗೋದು ತುಂಬಾ ಕಷ್ಟ ಕಣೆ. ಅಂಥದ್ರಲ್ಲೂ ನಾನು ಕಷ್ಟಪಟ್ಟು ನನ್ನಿಂದ ಎಷ್ಟು ಮೀನು ಹಿಡಿಯೋಕ್ಕಾಗುತ್ತೋ ಅಷ್ಟೊಂದು ತರ್ತಾ ಇದ್ದೀನಿ ಕಣೆ ನಿನಗೆ. ಆದರೂ ನೀನು ಕಮ್ಮಿ ಅಂತ ಹೇಳ್ತಾ ಇದೀಯ. ನನಗೆ ಗೊತ್ತು ಮಾರ್ಕೆಟಲ್ಲಿ ಮೀನ್ ರೇಟ್ ಕಮ್ಮಿ ಆಗಿದೆ ಅಂತ. ಆದರೂ ನೀನು ನೋಡಿದ್ರೆ ನನಗೆ ಯಾವಾಗಲೂ ಬೈತಾ ಇರ್ತೀಯ, ಅಣಗಿಸ್ತಾ ಇರ್ತೀಯ, ತಲೆ ತಿಂತಾ ಇರ್ತೀಯ ಕಣೆ ನೀನು. ನಾನು ಅಂದ್ಕೊಂಡಿದ್ದೆ ನಾನು ಪಡೋ ಕಷ್ಟ ನಿನ್ಗೆ ಅರ್ಥ ಆಗುತ್ತೆ ಅಂತ. ಆದರೆ ಇಲ್ಲ, ನಾನೇನು ಮಾಡೋಕ್ಕಾಗತ್ತೆ? ಯಾವಾಗ ನೋಡಿದ್ರು ನೀನು ಹೇಳ್ತಿರ್ತೀಯ ಮೀನ್ ಬೇಕು, ದುಡ್ಡು ಬೇಕು ಅಂತ. ನನ್ನ ತಲೆನ ಹಾಳು ಮಾಡ್ತಾ ಇದ್ಯಾ ನೀನು. ಊಟ ಬೇಡ ನನಗೆ, ನಂಗೆ ಮನೇನೂ ಬೇಕಾಗಿಲ್ಲ. ಹಾ, ಹೋಗು. ಮೀನ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ಮನೆಗೂ ಬರ್ಬೇಡ. ಬರೀ ಕೈಯಲ್ಲಿ ಮನೆಗ್ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ ನಿನ್ನ. ನಾನ್ ನಿನ್ನ ನೋಡ್ಕೋತೀನಿ ಆಗ. ನಾನು ಹೋಗ್ತಾ ಇದ್ದೀನಿ. ನನಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನಿವತ್ತು ಮೀನ್ನ ಹಿಡಿತೀನಿ. ಆದ್ರೂ ಈ ಮನೆಗೆ ಬರೋದಿಲ್ಲ. ನೋಡ್ತಾ ಇರೋ.
ಏನಪ್ಪ ಇದು ಮೀನಿರೋ ಆಗಿದೆ ಇಲ್ಲಿ. ಇವತ್ತು ಜಾಸ್ತಿ ಮೀನು ಹಿಡಿದು ಮನೆಗೆ ತೊಗೊಂಡು ಹೋಗ್ತೀನಿ. ನನ್ನ ಹೆಂಡತಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲ ಇಲ್ಲ, ಅವಾಗಲೂ ಹೇಳ್ತಾಳೆ, ಮೀನೆಲ್ಲಿ ಇಷ್ಟೊಂದು ಕಣಿವೆ ಮೀನು ಹಿಡ್ಕೊಂಡು ಬಂದಿದ್ಯಾ ಅಂತ. ತಲೆ ಕೆಟ್ಟವಳ. ಮೊದಲು ನಾನು ಮೀನು ಹಿಡಿತೀನಿ, ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಮೀನಿದೆ. ಜನ ಉತ್ತರದ ಕಡೆ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನನ್ನ ಮಕ್ಕಳು ಏನೇನೋ ಹೇಳ್ತಾರೆ. ಅಯ್ಯೋ ದೇವ್ರೆ, ತುಂಬಾ ಭಾರ ಇದೆ. ನನ್ಗನ್ಸುತ್ತೆ ತುಂಬಾ ಮೀನು ಸಿಕ್ಕಿರ್ಬೇಕು ಅಂತ. ಎತ್ತಿ ನೋಡ್ತೀನಿ. ಸಿಕ್ತು ನೋಡ್ತೀನಿ. ಖಜಾನೆ, ನಿಜಕ್ಕೂ ಇದಂತೂ ಖಜಾನೆನೆ. ದಿನ ಬರ್ತೀನಿ ನಾನು ಇಲ್ಲಿಗೆ. ಹೆಂಗ್ ಮಾತಾಡ್ತಾ ಇದೆ ಅಲ್ಲ ಇದು. ತುಂಬಾ ತುಂಬಾ ಖುಷಿ ಆಯ್ತು ನನಗೆ. ಏನಪ್ಪ ಇದು ಬಿಚ್ಚಕ್ಕೆ ಆಗ್ತಿಲ್ಲ. ಅಯ್ಯೋ, ಯಾರಪ್ಪ ಇದು? ಇಷ್ಟೊಂದು ರಾತ್ರಿ ಯಾರಪ್ಪ ಅಳ್ತಿರೋದು? ಯಾರದು? ಯಾರಪ್ಪ ಅದು? ನೋಡ್ಕೊಂಡು ಬರ್ತೀನಿ ಯಾರು ಅಂತ. ಯಾರಮ್ಮ ಅದು? ಯಾರು ಅಳ್ತಿರೋದು? ಯಾರು? ಅಯ್ಯೋ, ಯಾರದು? ಯಾರು? ಅಯ್ಯೋ, ಯಾರಮ್ಮ ಅಳ್ತಿರೋದು? ಯಾರದು? ಯಾರು? ಯಾರದು? ಯಾರಮ್ಮ ನೀನು?
ಇಷ್ಟೊಂದು ರಾತ್ರಿ ಏನ್ ಮಾಡ್ತಿದ್ಯಾ? ಏ ಹುಡುಗಿ, ಏನಾಯ್ತು? ಆ ಅಯ್ಯೋ, ಇಷ್ಟೊತ್ತಲ್ಲಿ ನೀನೇನೇ ಮಾಡ್ತಿದ್ಯಾ? ಹಾಗೆ ಮನ್ಸಾಯ್ತು. ಮನೇಲಿ ನಿನ್ ಜೊತೆ ತುಂಬಾನೇ ಜಗಳ ಆಡ್ದೆ. ನನ್ಗೆ ಮನ್ಸು ತುಂಬಾ ಬೇಜಾರಾಗ್ತ. ಅದಕ್ಕೆ ನನ್ ಮನ್ಸಾಯ್ತು, ಬಂದ್ಬಿಟ್ಟೆ ನಿನ್ ಹಿಂದೆನೆ. ಆದ್ರೆ ನಿನಗ್ ನಾನು ಏನೆಲ್ಲ ಅಂದ್ಬಿಟ್ಟೆ. ನನಗ್ ಅರ್ಥ ಆಯ್ತು ಇದೆಲ್ಲ ಸರಿ ಅಲ್ಲ ಅಂತ. ಭುವನ್, ನೀನ್ ನನ್ ಗಂಡ ಅಲ್ವಾ? ಬಾ, ತುಂಬಾನೇ ಮೀನ್ನ ಹಿಡ್ಕೊಂಡು ಬಜಾರಲ್ಲಿ ಮಾರ್ತೀನಿ. ತುಂಬಾನೇ ದುಡ್ಡು ಸಿಗುತ್ತೆ ನಮ್ಗೆ. ಆ ದುಡ್ಡಿಂದ ನಾವಿಬ್ರು ಒಂದ್ ದೊಡ್ಡ ಮನೆ ಇಸ್ಕೊಳ್ಳೋಣ. ಹೋಗೋಣ, ಬಾ ಹೋಗೋಣ. ನಿನ್ ದೋಣಿಯಲ್ಲಿ. ಸರಿ ಸರಿ ನಡಿ ಹೋಗೋಣ. ಹೋಗು ಹೋಗು. ಸರಿ ನಡಿ, ಬಾ ಬಾ ಬಾ. ಗೊತ್ತಿಲ್ವಲ್ಲಪ್ಪ ಏನಾಗುತ್ತೋ ಏನೋ. ಈಗ ಇವಳು ಬರೀ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಬೇಗ ಬಾ. ಇವಳಿಗೆ ಹೆಂಗೆ ಗೊತ್ತಾಯ್ತಪ್ಪ ನಾನು ಎಲ್ಲಿದ್ದೀನಿ ಅಂತ? ಹೆಂಗೆ ಗೊತ್ತಾಯ್ತಾ ಏನು? ಬಂದಿದ್ದಾಳೆ, ಇರಲಿ ಬಿಡು. ಬಂದಿದ್ದಾಯ್ತಲ್ಲ. ಸರಿ, ಬಾ ಬಾ ಬಾ, ಬೇಗ ಬಾ. ನಡಿ ನಡಿ. ನೋಡ್ಕೊಂಡ್ ಬಾ. ಇಲ್ಲೇ ಕುತ್ಕೋ ಬಂದು. ನನಗೆ ಮೀನ್ ಸಿಕ್ತು ಕಣೆ. ಇಲ್ಲಿ ನೋಡು ಎಷ್ಟು ಮೀನ್ ಸಿಕ್ಕಿದೆ ಅಂತ. ನೋಡಿ ಎಷ್ಟಿದೆ. ನಾನು ತಿರ್ಗಾ ಮೀನ್ ಹಿಡಿತೀನಿ, ಆಯ್ತಾ? ಇನ್ನೂ ಸಿಗುತ್ತೆ, ನೋಡ್ತಾ ಇರೋ. ಸರಿನಾ? ಸರಿ. ನೋಡು, ಆ ಮೀನ್ನ ಸರಿಯಾಗಿ ಎತ್ತಿಡು, ಆಯ್ತಾ? ಹಾ, ನೋಡೆ ಇನ್ನು ಎಷ್ಟಿದೆ. ಆ ಕಡೆ ನೋಡೆ. ಇವತ್ತು ತುಂಬಾ ಮೀನು ಹಿಡಿತೀನಿ. ಅದನ್ನೆಲ್ಲ ಸರಿಯಾಗಿ ಇಡ್ಬೇಕು ನೀನು. ನಾನು ಹಿಡಿತೀನಿ, ನೋಡ್ತಾ ಇರಿ. ಈ ಕಡೆ ಹೋಗ್ತೀನಿ. ಏನೇ ಮಾಡ್ತಿದ್ಯಾ? ಅಯ್ಯೋ ಅಯ್ಯಪ್ಪ. ಅಲ್ಲ ಕಣೆ. ಅಯ್ಯಪ್ಪ, ಅಯ್ಯೋ. ಅಯ್ಯಪ್ಪ, ಅಯ್ಯೋ, ಯಾವುದೇ ಬೇಕಪ್ಪಡಪ್ಪ. ಮೀನಲ್ಲಿ ಮೀನು. ನೀನು
ಚೆನ್ನಾಗಿದೆ. ಇದೊಂದು ಹಳ್ಳಿ ಕಂಟೆಂಟ್, ಆದರೆ ಚೆನ್ನಾಗಿದೆ. ಅಷ್ಟಕ್ಕೂ ದಯಾ ಅವರೇ, ಕಂಟೆಂಟ್ ಸ್ವಲ್ಪ ಶಾರ್ಟ್ ಇದೆ ಅಲ್ವಾ? ಡ್ಯೂರೇಷನ್ ಇಂಪಾರ್ಟೆಂಟ್ ಅಲ್ಲ, ಯಾವ ಕಂಟೆಂಟ್ ಮೇಲೆ ನೀವು ಸಿನಿಮಾ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಆಡಿಯನ್ಸ್ ಕೂತ್ಕೊಂಡು ನಿಜವಾಗ್ಲೂ ಸಿನಿಮಾ ನೋಡ್ತಾರೆ, ಪಕ್ಕಾ ನೋಡ್ತಾರೆ. ಈ ಕತೆನ ನೀರಜ್ ಅವರು ಫಿಲಿಮ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ. ದಯಾಣ್ಣ, ನಿಮ್ಮ ಹತ್ರ ಇನ್ನೊಂದು ಕತೆ ಏನಾದರೂ ಇದೆಯಾ? ಆ ಕತೆನೂ ಯಾವುದಾದ್ರೂ ಊರ್ದಾ? ಊರಲ್ಲಿ ತುಂಬ ಘಟನೆಗಳು ನಡೆಯುತ್ತೆ, ತುಂಬಾ ಇದೆ. ಆದರೆ ಅದು ಆಚೆ ಯಾರ ಕಿವಿಗೂ ಬೀಳೋದೇ ಇಲ್ಲ. ಅದಕ್ಕೋಸ್ಕರ ಈ ಥರ ಹಳ್ಳಿ ಕತೆಗಳನ್ನ ಸಿನಿಮಾ ಮಾಡಿ ಅಂತ ಹೇಳ್ತಿರೋದು. ಅಷ್ಟಕ್ಕೂ ಹಾರರ್ ಫಿಲಮ್ನ ತಗೊಂಡು ತುಂಬ ಜನ ಡೈರೆಕ್ಟರ್ಗಳು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈಗ ಒಂದು ಮಾತು ತಗೊಳ್ಳಿ, ಸ್ಯಾಮೋಲಿನ್ ರೇಮ್, ಹಿಚ್ಕಾಕ್, ಕೊಪೋಲಾ, ಈ ಎಲ್ಲ ಡೈರೆಕ್ಟರ್ಗಳು ಈ ಸಬ್ಜೆಕ್ಟ್ನ ತಗೊಂಡು ಕೆಲಸ ಮಾಡಿದ್ದಾರೆ, ಮತ್ತೆ ಸಕ್ಸಸ್ಸು ಸಿಕ್ಕಿದೆ. ಬಾಲಿವುಡಲ್ಲಿ ನೋಡಿ ಒಂದ್ಸರಿ, ಬಾಲಿವುಡಲ್ಲಿ ಯಾವ ಫೇಮಸ್ ಡೈರೆಕ್ಟರ್? ಹಾಂ, ರಾಮ್ ಗೋಪಾಲ್ ವರ್ಮಾ. ರಾಮ್ ಗೋಪಾಲ್ ವರ್ಮಾ ಅವ್ರು ಕೂಡ ಹಾರರ್ ಸಿನಿಮಾಗಳನ್ನು ಮಾಡಿದ್ದಾರೆ, ಮತ್ತೆ ಸಕ್ಸಸ್ ಕೂಡ ಆಗಿದ್ದಾರೆ. ಒಂದು ನಿಮಿಷ, ನಾನು ಮನೆಗೆ ಒಂದು ಫೋನ್ ಮಾಡಿಬಿಡ್ತೀನಿ. ನೀತು ತುಂಬ ಟೆನ್ಷನಲ್ಲಿರ್ತಾಳೆ. ಓಕೆ, ಒಂದು ನಿಮಿಷ. ಅಯ್ಯೋ, ಆದರೆ ಆಕಾಶ್ ಅವರೇ, ಹಾಂ, ನೀವು ಫೋನ್ ಹೆಂಗೆ ಮಾಡ್ತೀರಾ? ಫೋನಲ್ಲಿ ನೆಟ್ವರ್ಕೇ ಇಲ್ಲ ನೋಡಿ ಸ್ವಲ್ಪ. ಓ ಹೌದು. ಅಯ್ಯೋ ಅಣ್ಣ, ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಅದರಿಂದಾಗೆ ಸರಿಯಾಗಿ ನೆಟ್ವರ್ಕ್ ಇಲ್ಲ. ಆಮೇಲೆ ಫೋನ್ ಮಾಡಿರಂತೆ. ನೀವು ಶುರು ಮಾಡಿ ಅಣ್ಣ. ಅಂದರೆ ನಿಮ್ಮನೇಲಿ ಯಾರಿಗೂ ನಿಮ್ಮ ಬಗ್ಗೆ ಟೆನ್ಷನ್ ಆಗೋದಿಲ್ವಾ? ಇಲ್ಲ, ನನಗಂತೂ ಅನ್ನಿಸ್ತಾ ಇಲ್ಲ ನಿಮ್ಮ ಬಗ್ಗೆ ಯಾರಾದರೂ ನಿಮ್ಮ ಮನೇಲಿ ತಲೆ ಕೆಡಿಸ್ಕೋತಾರೆ ಅಂತ. ಯಾರಾದರೂ ಚಿಂತೆ ಮಾಡ್ತಾ ಇದ್ದಿದ್ರೆ ನೀವು ಹೀಗೆ ಇಲ್ಲಿ ಕೂತ್ಕೊಂಡು ಕತೆನ ಕೇಳ್ತಾ ಇರಲಿಲ್ಲ. ಬೆಳಿಗ್ಗೆಯಿಂದ ನನ್ನ ಹೆಂಡತಿ ಜೊತೆ ಒಂದೇ ಒಂದ್ಸಲ ಮಾತಾಡಿರೋದು, ಒಂದೇ ಒಂದ್ಸಲ. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ. ಅವಳು ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಒಂದು ಫೋನ್ ಮಾಡಿ ಅವಳನ್ನ ಮಾತಾಡ್ಸೋದು ನನ್ನ ಜವಾಬ್ದಾರಿ ಅಲ್ವಾ? ಇಲ್ಲಿ ಫೋನ್ ಟವರ್ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಕೂತ್ಕೊಂಡು ಒಂದರಿಂದ ಒಂದು ಕತೆಗಳನ್ನ ಕೇಳ್ತಿದ್ದೀರಾ. ವಿಚಿತ್ರವಾಗಿದೆಯಪ್ಪ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ನೀವು ಇಲ್ಲಿ ಕೂತ್ಕೊಂಡು ಇಲ್ಲಿ ಕತೆ ಕೇಳ್ತಾ ಇದ್ದೀರಾ, ಮತ್ತೆ ಅಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮಿಂದ ಇಲ್ಲಿ ಏನು ಮಾಡೋದಕ್ಕಾಗ್ತಿಲ್ಲ. ಇಲ್ಲಿ ಕೂತ್ಕೊಂಡು ಕತೆ ಕೇಳಿ ಟೈಮ್ ಪಾಸ್ ಒಂದು ಮಾಡೋದನ್ನು ಬಿಟ್ರೆ ಬೇರೆ ಏನೂ ಮಾಡೋದಕ್ಕಾಗಲ್ಲ. ಇದರಿಂದ ಮನಸ್ಸು ಹಗರಾಗತ್ತೆ, ಟೈಮ್ ಪಾಸ್ ಕೂಡ ಆಗತ್ತೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಹಾಂ, ನೀವು ಶುರು ಮಾಡಿ ಅಣ್ಣ. ಅಯ್ಯೋ ಆಕಾಶ ಅಣ್ಣ, ಕೋಪ ಮಾಡ್ಕೋಬೇಡಿ. ನಮ್ಮ ಹತ್ರ ಇಲ್ಲಿ ಉಳ್ಕೊಳ್ಳೋದೊಂದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕೋಪನ ಬಿಸಾಕಿ ಮತ್ತೆ ಬಂದು ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ನೋಡಿ ಆಕಾಶ್ ಅವರೇ, ಈಗ ಇದೆಲ್ಲ ಯೋಚನೆ ಮಾಡಿ ಏನೂ ಉಪಯೋಗ ಇಲ್ಲ. ನೆಟ್ವರ್ಕು ಇಲ್ಲ, ಆಚೆ ಮಳೆ ಬೇರೆ ಬರ್ತಿದೆ. ಮಳೆ ಸ್ವಲ್ಪ ಕಮ್ಮಿ ಆಗಲಿ, ನಿಮಗೆ ನೆಟ್ವರ್ಕು ಸಿಗುತ್ತೆ, ಆಮೇಲೆ ನೀವು ಮಾತಾಡಿ. ಇವಾಗ ನೀವು ಕೂತ್ಕೊಂಡು ಕತೆ ಕೇಳಿ. ಇವಾಗ ನಿಮಗೇನು ಮಾಡೋದಕ್ಕಿಲ್ಲ ತಾನೇ? ಬನ್ನಿ ಕೂತ್ಕೊಳ್ಳಿ. ನಿಮಗೆ ಇಷ್ಟನೂ ಆಗುತ್ತೆ, ಹಾಗೆ ನಿಮ್ಮ ಟೈಮು ಪಾಸ್ ಆಗುತ್ತೆ. ಒಂದು ವೇಳೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಪಕ್ಕದಲ್ಲೇ ರೂಮ್ ಇದೆ, ಅಲ್ಲೋಗಿ ಆರಾಮಾಗಿ ರೆಸ್ಟ್ ಮಾಡಿ. ಇಲ್ಲ, ಇಟ್ಸ್ ಓಕೆ. ಐ ಆಮ್ ಸಾರಿಯಾ, ಪ್ಲೀಸ್ ಕ್ಯಾರಿ ಆನ್. ಈಗ ಮುಂದಿನ ಕತೆ ನಾನೇನು ಹೇಳ್ತೀನಿ ಅಂದರೆ, ಸ್ವಲ್ಪ ವರ್ಷದ ಹಿಂದೆ ಒಂದು ಊರಲ್ಲಿ ವಿಕಾಸ್ ಅಂತ ಒಬ್ಬ ಇದ್ದ. ಅವ್ರನ್ನ ನಮ್ಮ ಮನೇಲಿ ಅಂತ ಇಮ್ಯಾಜಿನ್ ಮಾಡ್ಕೋಬೋದು. ಇನ್ನು ಎಷ್ಟು ದೂರ? ಬೇಗ ನಡಿ. ಈ ನಿಮ್ ಊರ್ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಕಣಪ್ಪ.
ಹಾ ಶರ್ಮಾ ಅವರೇ, ಹೇಳಿ. ಇಲ್ಲ, ನಾನು ಮನೆಯಲ್ಲಿಲ್ಲ, ಆಚೆ ಬಂದಿದ್ದೀನಿ. ಇಲ್ಲ, ರಜಾ ಎಲ್ಲ ಏನಿಲ್ಲ. ಅದು ಬಂದು ಕಾಡು ಬಗ್ಗೆ ಒಂದು ಕತೆ ಬರಿಬೇಕು ಅಂತ ಹೇಳಿ ಒಂದು ಊರಿಗೆ ಬಂದಿದ್ದೀನಿ ನಾನು. ಹಾ, ಇದು ಹೊಸ ಕಾದಂಬರಿ. ಅದ್ರ ಕೆಲ್ಸದ ಮೇಲೇನೆ ಬಂದಿರೋದಿಲ್ಲಿಗೆ. ಇನ್ನೊಂದು ವಾರ ಕಳ್ಕೊಂಡು ನಾನು ಮತ್ತೆ ಪುಣೆಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ದೇನಾದರೂ ಮುಖ್ಯವಾದ ಕೆಲಸ ಏನಾದರೂ ಇತ್ತಾ? ಓಹೋ, ಹಾಂ, ಪಿಕ್ನಿಕ್ ಬಗ್ಗೆನಾ? ಹಾಂ, ಸರಿ. ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸರಿ, ಹಾಗಾದ್ರೆ ಫೋನ್ ಇಡ್ತೀನಿ ಈಗ. ಹಾಂ, ಖಂಡಿತ. ಸೂರಜ್ ಸರ್, ನಿಮ್ಮ ರೂಮ್ದು ಬೀಗದ ಕೈ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ನನ್ನನ್ನ ಕರೀರಿ. ಆಯ್ತಾ? ಸರಿ. ಸರಿ. ಇದೇ ನೋಡು ನಮ್ಮ ಹೊಸ ಮನೆ. ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಎಷ್ಟು ಕಷ್ಟಪಟ್ಟು ಈ ಮನೆನ ತಗೊಂಡಿದ್ದೀನಿ ಗೊತ್ತಾ? ಇದು ನಮ್ಮ ಹೊಸ ಮನೆ. ಇವತ್ತಿಂದ ನಾವು ಹೊಸ ಜೀವನನ ಶುರು ಮಾಡಕ್ ಹೋಗ್ತಿದ್ದೀವಿ. ಹಳೆದೆಲ್ಲ ಮರೆತ್ಬಿಡು. ಇವತ್ತಿಂದ ಜೀವನನ ಹೊಸ್ದಾಗಿ ಶುರು ಮಾಡೋಣ ನಾವು. ಅಲ್ವಾ?
ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡೇ ಇದೆಯಾ? ಅಮ್ಮೋ, ನನ್ನ ನೋಡು, ನನ್ನ ಕಡೆ ನೋಡು ಅನ್ನಲ್ಲ. ನನ್ನ ಕಣ್ಣು ನೋಡಮ್ಮು. ನಿನಗೆ ನನ್ನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ವಾ ಅಮ್ಮು? ಹಾಂ, ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮುಖ ಈ ಥರ ಇಟ್ಕೊಂಡಿದ್ರೆ ನನಗಿಷ್ಟ ಆಗಲ್ಲ ಅಮ್ಮು. ಪ್ಲೀಸ್ ಅಮ್ಮು, ಹಳೆದೆಲ್ಲ ಮರೆತ್ಬಿಡು ಪ್ಲೀಸ್ ಅಮ್ಮು, ಪ್ಲೀಸ್. ಒಂದ್ ವೇಳೆ ಏನಾದರೂ ಮಾರ್ನಿಂಗ್. ಮಾರ್ನಿಂಗ್. ಥ್ಯಾಂಕ್ ಯು. ಅಮ್ಮು, ಇವತ್ತು ನನಗೆ ಆ ಡೆಲ್ಲಿ ಕ್ಲೈಂಟ್ ಜೊತೆ ಒಂದು ಮೀಟಿಂಗ್ ಇದೆ. ಬಹುಶಃ ಆಫೀಸ್ ಕೆಲಸ ಮುಗಿಸ್ಬಿಟ್ಟು ನಾನು ಬರೋದಕ್ಕೆ ರಾತ್ರಿ ಆಗುತ್ತೆ ಅನಿಸುತ್ತೆ. ನೀನು ನನಗೋಸ್ಕರ ಕಾಯ್ತಿರ್ಬೇಡ, ಊಟ ಮಾಡ್ಬಿಟ್ಟು ಮಲ್ಕೋ. ಅಮ್ಮು,
ಏನಾಯ್ತು ನಿನಗೆ? ಆರ್ ಯು ಆಲ್ ರೈಟ್? ಹಾಂ, ಆರಾಮಾಗಿದ್ದೀನಿ. ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ, ಹೋಗಿ ಬರ್ತೀನಿ ಆಫೀಸ್ಗೆ. ಫೋನ್ ತಗೊಂಡ್ರಾ? ಹಾಂ ತೊಗೊಂಡಿದ್ದೀನಿ. ಮತ್ತೆ ಹಾಂ ಲ್ಯಾಪ್ಟಾಪು ತೊಗೊಂಡಿದ್ದೀನಿ. ಸರಿಮೋ, ನಾನಿನ್ನ ಹೋಗಿ ಬರ್ತೀನಿ. ಹಾಂ, ಬಾಯ್ ಬಾಯ್ ಬಾಯ್. ಮತ್ತೆ ಹಾರರ್ ಮೂವಿ ನೋಡೋದನ್ನು ನಿಲ್ಲಿಸು, ಸರಿನಾ? ಬರಲಾ? ಟಾಟಾ, ಬಾಯ್ 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 ಬಾಯ್. See you. ಹಾಂ, ಒಳಗೆ ಬಾ. ಸರಿ ಸರಿ. ನಿನ್ನ ಹೆಸರೇನು? ನನ್ನ ಹೆಸರು ಬಿಂದು. ಇದಕ್ಕೆ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಇಲ್ಲಿ ಹತ್ರದಲ್ಲಿ ಒಂದು ಡಾಕ್ಟರ್ ಮನೆ ಇತ್ತು, ಅಲ್ಲೇ ಕೆಲಸ ಮಾಡ್ತಿದ್ದೆ. ಆದ್ರೆ ಅವ್ರದ್ದು ಟ್ರಾನ್ಸ್ಫರ್ ಆಗೋಗ್ಬಿಡ್ತಲ್ವಾ, ಅದರಿಂದ ನನ್ನ ಕೆಲ್ಸನೂ ಹೋಗಿತ್ತು ಅಕ್ಕ. ಓ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನಾನು, ನನ್ನ ಗಂಡ ಮತ್ತೆ ನನ್ನ ಅಪ್ಪ. ಗಂಡ ಏನು ಮಾಡ್ತಾರೆ? ಅವ್ರು ಏನೂ ಮಾಡಲ್ಲ ಅಕ್ಕ, ಎಣ್ಣೆ ಅದನ್ನೇ ಕುಡ್ಕೊಂಡು ಬಿದ್ದಿರ್ತಾರೆ ಅಕ್ಕ. ಮೊದಲು ಕೆಲಸ ಎಲ್ಲ ಮಾಡ್ತಾ ಇದ್ದ, ಇವಾಗ ದುಡ್ಡು ಮಾತ್ರ ಕೇಳ್ತಾನೆ. ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನಗೆ ಹೊಡಿತಾನೆ ಅಕ್ಕ. ಬಿಂದು, ಇಲ್ಲಿ ಕೇಳು. ಇಲ್ಲ ಅಕ್ಕಪಕ್ಕ ಯಾವುದಾದ್ರೂ ಮಾರ್ಕೆಟ್ ಇದೆಯಾ? ನನಗೆ ಕೆಲವೊಂದು ವಸ್ತುಗಳು ಬೇಕಾಗಿತ್ತು, ಕೊಂಡ್ಕೊಂಡು ಬರಬೇಕು. ಇದೆ ಅಲ್ವಾ ಅಕ್ಕ, ಹತ್ರದಲ್ಲೇ ಮಾರ್ಕೆಟ್ ಇದೆ. ನಿಮಗೇನಾದ್ರೂ ಬೇಕಾದ್ರೆ ಹೇಳಿ, ನಾನೇ ಹೋಗ್ತಾ ಇರ್ತೀನಿ. ಸದ್ಯಕ್ಕೇನು ಬೇಡ, ನಾಳೆ ಹೋಗ್ತೀನಿ ಮಾರ್ಕೆಟ್ಗೆ, ನೀನು ನನ್ನ ಜೊತೆ ಬಾ. ಸರಿ ಮತ್ತೆ ಅಕ್ಕ. ಇಲ್ಲಿನ ಕೆಲಸ ಎಲ್ಲ ಮುಗಿಸಿ ಆಯ್ತು. ಅಲ್ಲಿ ಒಂದು ಬೆಡ್ರೂಮ್ ಇದೆ, ಸರಿನಾ? ಹೌದು. ಬಾಗ್ಲ ಹಿಂದೆ ಪೊರ್ಕೆ ಇದೆ, ಬೆಡ್ರೂಮ್ನ ನೀಟಾಗಿ ಕ್ಲೀನ್ ಮಾಡು, ಸರಿನಾ? ಸರಿ. ಮೊದಲು ನೀನು ಬೆಡ್ರೂಮ್ ಇಂದ ಕ್ಲೀನ್ ಮಾಡೋಕ್ ಶುರು ಮಾಡು, ಸರಿ ಸರಿನಾ? ಅಕ್ಕ. ಹೋಗು. ಸರಿ. ಇದೊಂದು ಬೊಂಬೆ ಅಲ್ವಾ? ಹೋಗಿ ಅಕ್ಕ ತೋರಿಸ್ತೀನಿ. ಎಷ್ಟೊಂದು ಧೂಳಿದೆ ಅಲ್ವಾ? ಎಷ್ಟು ದಿನ ಆಯಿತು ಗೊತ್ತಿಲ್ಲ, ಮನೆ ಗುಡಿಸಿ ಇಲ್ಲಿ ಗುಡ್ಸು ಇಲ್ಲ, ಒರೆಸೂ ಇಲ್ಲ. ಅಕ್ಕ, ಇಲ್ಲಿ ಎಲ್ಲ ಕೆಲಸ ಮುಗೀತು, ಬಟ್ಟೆನೂ ಒಗೆದ್ಬಿಡ್ಲಾ? ಹಾ ಒಗದ್ಬಿಡು. ಸರಿ ಆಯ್ತಕ್ಕ.
ಕತೆಗೆ ಅಂತ್ಯನೇ ಇಲ್ವಲ್ಲ. ನಾನೀ ಕತೆಗೆ ಈ ಕತೆಗೆ ಅಂತ್ಯ ತಿಳ್ಕೊಳ್ಳೇಬೇಕು. ಆದ್ರೆ ಹೇಗೆ? ಆದ್ರೆ ಹೇಗೆ? ಆದ್ರೆ ಹೇಗೆ? ಇಲ್ಲೇ ಅದು ಸಿಗುತ್ತೆ. ಎಲ್ಲೇ ಇರ್ಬೋದು. ಎಲ್ಲಿರೋದಕ್ಕೆ ಸಾಧ್ಯ ಇದೆ. ಇಲ್ಲ ಎಲ್ಲೋಯ್ತದು ಕಾಣಿಸ್ತಾ ಇಲ್ವಲ್ಲ. ಒಂದ್ ವೇಳೆ ಎಲ್ಲೇ ಇರ್ಬೋದಾ? ನಾನೀ ಕತೆ ಅಂತ್ಯ ತಿಳ್ಕೊಳ್ಳೇಬೇಕು. ಈ ಕತೆಯಲ್ಲಿರೋ ಅಂತ್ಯ ತಿಳ್ಕೊಳ್ಳೇಬೇಕು. ಈ ಕತೆಯಲ್ಲಿರೋ ಅಂತ್ಯ ತಿಳ್ಕೊಳ್ಳೇಬೇಕು. ಈ ಕತೆಯಲ್ಲಿರೋ ಅಂತ್ಯ ತಿಳ್ಕೊಳ್ಳೇಬೇಕು. ಈ ಕತೆಯಲ್ಲಿರೋ ಅಂತ್ಯ ತಿಳ್ಕೊಳ್ಳೇಬೇಕು. ಈ ಕತೆ ಅಂತ್ಯ ತಿಳ್ಕೊಳ್ಳೇಬೇಕು. ಅಯ್ಯೋ, ಯಾರಮ್ಮ ನೀನು? ಟೈಮ್ ಎಷ್ಟಾಯ್ತು? ಈಗ 2 ಗಂಟೆ. ಬೆಳಗಾಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ದಯಾ ಅವರೇ, ದಯವಿಟ್ಟು ನೆಕ್ಸ್ಟ್ ಸ್ಟೋರಿ ಹೇಳಿ. ಹಾಂ ಹೇಳಿ. ಇವಾಗ ಮಜಾ ಬರ್ತಿದೆ. ಕೇಳೋದಕ್ಕೂ ಚೆನ್ನಾಗಿದೆ, ಟೈಮು ಪಾಸ್ ಆಗ್ತಿದೆ. ಹೇಳಿ. ಹಾಂ ಹೇಳಿ. ಅವತ್ತೊಂದು ರಾತ್ರಿ ಮತ್ತು ಈ ಕತೆನ ನನ್ನ ಇಮ್ಯಾಜಿನ್ ಮಾಡ್ಕೋಬೋದು ನೀವು. ಎಷ್ಟೊತ್ತಿಂದ ನಿಂತಿದ್ದೀನಿಲ್ಲಿ ನಾನು ದಟ್ಟ ಕಾಡಿನಲ್ಲಿ. ಎಷ್ಟೊತ್ತಿಂದ ನಿಂತಿದ್ದೀನಿ ಇಲ್ಲಿ. ಒಬ್ಬ ಮನುಷ್ಯ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ. ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ನಿಂತಿದ್ದೀನಿ ಇಲ್ಲಿ. ಬೆಂಕಿಪಟ್ಟಣ ಅಂತೂ ಪತ್ತೇನೇ ಇಲ್ಲ. ಅಯ್ಯೋ ಅಣ್ಣ, ಯಾರಾದ್ರೂ ಇದ್ದೀರಾ? ಬೆಂಕಿಪಟ್ಟಣ ಸಿಗತ್ತಾ? ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಕೇಳಿಸ್ಕೋತೀರಾ? ನಿಮ್ಮ ಹತ್ರ ಕಡ್ಡಿಪಟ್ಟಣ ಇದೆಯಾ? ಸ್ವಲ್ಪ ಸಿಗರೇಟ್ ಹಚ್ಕೋಬೇಕಿತ್ತು. ಸಾರಿ, ನಾನು ಸಿಗರೇಟ್ ಎಲ್ಲ ಸಿದ್ದಲ್ಲ. ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಇಲ್ಲ. ಓ, ಕೇಳಿಸ್ಕೊಳ್ಳಿ ಸರ್. ನೀವು ಇಷ್ಟು ರಾತ್ರಿಲಿ ಎಲ್ಲಿ ಹೋಗ್ತಾ ಇದ್ದೀರಾ? ನೋಡಿದ್ರೆ ನೀವು ಕಾಣಿಸ್ತಾ ಇಲ್ಲ. ನೀವು ಈಗಷ್ಟೇ ನೀವು ಆಫೀಸಿಂದ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೀವು ಮನೆಗೆ ಹೋಗ್ತಾ ಇದ್ದೀರಾ? ನಿಮ್ಮನೆ ಇಲ್ಲಿಂದ ಎಷ್ಟು ದೂರ ಇದೆ? ತುಂಬ ದೂರ ಇದೆ. ಇಲ್ಲಿಂದ ಅಂತೂ ಸ್ಟೇಷನ್ ಅಂತೂ ಸ್ವಲ್ಪ ದೂರನೇ ಇದೆ. ಲಾಸ್ಟ್ ಟ್ರೈನ್ ಅಂತೂ ಹೋಗೇ ಇರುತ್ತೆ. ನಾನು ಹೋಗ್ತೀನಿ, ನೀವು ಬಿಡಿ.
ಕೇಳಿಸ್ಕೊಳ್ಳಿ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸಾರಿ ನಿಮ್ಮ ಹತ್ರ ಅಂತೂ ಕಡ್ಡಿಪಟ್ನ ಇದೆಯಾ? ನನಗೆ ಸಿಗರೇಟ್ ಹಚ್ಬೇಕಿತ್ತು. ನೀವು ಯಾವ ದಾರಿಯಲ್ಲಿ ಹೋಗ್ತಿರಲ್ಲ ಆ ದಾರಿ ಅಂತೂ ಬಂದಾಗಿದೆ. ಆ ದಾರಿ ಅಂತೂ ಬಂದಾಗೋಗಿದೆ. ಇಲ್ಲಿ ಸ್ವಲ್ಪ ದಿನದ ಮುಂಚೆ ಒಂದು ಭಯಂಕರವಾದ ಮರ್ಡರ್ ಆಗಿತ್ತು. ಒಬ್ಬ ವ್ಯಕ್ತಿನ ರಸ್ತೆ ಮಧ್ಯದಲ್ಲೇ ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟಿದ್ರು. ಕೇಳಿಸ್ಕೊಳ್ಳಿ ಅಣ್ಣ, ಕೇಳ್ಪಟ್ಟಿದ್ದೀನಿ ಅವನ ಆತ್ಮ ಈಗಲೂ ಇಲ್ಲೇ ಎಲ್ಲೋ ಓಡಾಡ್ತಾ ಇದೆ ಅಂತ. ಇದಕ್ಕೂ ನನಗೂ ಏನು ಸಂಬಂಧ ಅಣ್ಣ? ನನ್ನ ಪಾಡಿಗೆ ನನ್ನ ದಾರಿಲಿ ನಾನು ಹೋಗ್ತೀನಿ. ನಾನು ಪ್ರತಿದಿನ ಇದೇ ದಾರಿಲೇ ಹೋಗೋದು. ನಿಮ್ಮ ಹತ್ರ ಮಾತಾಡಿ ನನ್ನ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಂ ಸರಿ ಆಯಿತು, ಬರ್ತೀನಿ. ಕೇಳಿಸ್ಕೊಳ್ಳಿ ಅಣ್ಣ ಒಂದು ನಿಮಿಷ. ಸರಿ ನಾನು ಅಂದ್ಕೊಂಡೆ ಇಷ್ಟು ರಾತ್ರಿಯಲ್ಲಿ ಯಾರೋ ಬರ್ತಿದ್ದಾರೆ, ಇಲ್ಲಿಂದ ಹೋಗ್ತಾ ಇದ್ದಾರೆ, ಅದಕ್ಕೆ ತಡೆದು ನಿಲ್ಲಿಸ್ದೆ. ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಹೋಗೋದೇನೋ ಹೋಗ್ತೀರಾ, ನಂಗೆ ಕಡ್ಡಿಪಟ್ಟಣ ಕೊಟ್ಬಿಟ್ಟು ಹೋಗಿ ಆಯಿತಾ? ನಿಮ್ಮ ಹತ್ರ ಕಡ್ಡಿಪಟ್ಟಣ ಇಲ್ವಾ? ಇಲ್ಲ ಅಣ್ಣ, ನನ್ನ ಹೆಸರೆಲ್ಲ ಹೇಳ್ತಾನೆ ಇದ್ದೀನಿ. ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಇಲ್ಲ, ನಾನು ಸಿಗರೇಟ್ ಸೇದೋದೇ ಇಲ್ಲ. ನನ್ನ ಮಾತನ್ನ ಕೇಳಿ, ನೀವು ಸಿಗರೇಟ್ ಬಿಟ್ಬಿಡಿ. ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಓ ಗೊತ್ತಿದೆ ಅಣ್ಣ, ನನ್ನ ಹೆಂಡ್ತಿನೂ ಅವಾಗವಾಗ ಹೇಳ್ತಿರ್ತಾಳೆ ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ ಆಗತ್ತೆ. ಇವತ್ತೊಂದಿನ ಮಾತ್ರ ಸೇದ್ಬಿಡ್ತೀನಿ ಅಷ್ಟೆ, ಇವತ್ತಿಂದ ಎಲ್ಲ ಬಂದ್, ಇನ್ಯಾವತ್ತೂ ಇಲ್ಲ ಸಾಹೇಬ್ರೆ. ಆದರೆ ಸಾಹೇಬ್ರೆ, ನನ್ನ ಮಾತು ಕೇಳಿ, ನಾನು ಬೇಡ ಅಂತ ಇದ್ದೀನಿ. ಆ ದಾರಿಯಲ್ಲಿ ದಯವಿಟ್ಟು ಹೋಗ್ಬೇಡಿ. ನೀವು ದಿನ ಅದೇ ದಾರಿಲಿ ಹೋಗೋದು ಏನೂ ಆಗಲ್ಲ, ನಾನು ಹೊಡ್ತೀನಿ. ಅಲ್ಲ ಕೇಳಿಸ್ಕೊಳ್ಳಿ, ಅಕಸ್ಮಾತ್ ಏನಾದರೂ ಆದರೆ ನನಗೇನು ಹೇಳಿಬಿಡ್ರಿ ಅಣ್ಣ. ನಾನೊಬ್ಬ ನಾಗರಿಕನಾಗಿ ನನ್ನ ಜವಾಬ್ದಾರಿ ಅದು ಬರುತ್ತಲ್ವಾ. ಆದರೆ ಜನ ಅಂತೂ ಕೇಳೋದೇ ಇಲ್ಲ. ನಾನು ಅವ್ರಿಗೆ ಹೇಳ್ತೇನೆ ಇರ್ತೀನಿ. ಸರಿ ಆಯ್ತು, ಆದರೆ ಸಿಗರೇಟ್ ಅಂತೂ ಹಚ್ಚಲೇಬೇಕು ನಾನು. ಅಯ್ಯೋ ಇವನಂತೂ ಹೊರಟೋದ. ಕಡ್ಡಿಪಟ್ಟಣ ಎಲ್ಲಿ ಸಿಗತ್ತೀಗ? ಎಲ್ಲಿ ಬಿಡಿ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತೀನಿ. ಸಿಗ್ಬೋದು, ಕಡ್ಡಿಪಟ್ಟಣ ಸಿಗತ್ತೆ, ಯಾರಿಗೆ ಗೊತ್ತು? ಎಕ್ಸ್ಕ್ಯೂಸ್ ಮೀ ಅಣ್ಣ, ಸ್ವಲ್ಪ ಕೇಳಿ ಇಲ್ಲಿ. ಹೇಳಿ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ನಾನೇನು ಮಾಡಬೇಕು? ಹೋಗಿ. ಆ್ಯಕ್ಚುಲಿ ತುಂಬ ಕತ್ಲಾಗೋಗಿದೆ, ಮತ್ತೆ ಒಬ್ಬಳೇ ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಸ್ಟೇಷನ್ವರೆಗೂ ನನ್ನ ಬಿಡಕ್ಕಾಗತ್ತಾ? ಆದರೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಸರಿ ಬನ್ನಿ, ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಅಣ್ಣ. ಬನ್ನಿ. ನಿಮ್ಮ ಮನೆ ಎಷ್ಟು ದೂರ ಇದೆ? ಇಲ್ಲಿಂದ 1 ಗಂಟೆ ಆದರೂ ಬೇಕಾಗತ್ತೆ ಹೋಗೋಕ್ಕೆ. ಮತ್ತೆ ನನ್ನ ಫೋನ್ ಕೂಡ ಆಫ್ ಆಗೋಗಿದೆ, ಯಾರನ್ನು ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಇಷ್ಟು ರಾತ್ರಿಯಲ್ಲಿ ನಿಮಗೆ ಸ್ಟೇಷನಲ್ಲಿ ಟ್ರೈನ್ ಸಿಗುತ್ತಾ? ಗೊತ್ತಿಲ್ಲ, ಒಂದು ವೇಳೆ ಸಿಗಲಿಲ್ಲ ಅಂದರೆ ಸ್ಟೇಷನ್ನ ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತೀನಿ. ಬೆಳಗ್ಗೆ ಆಗ್ತಿದ್ದ ಹಾಗೆ ನಾನು ಹೊರಟು ಬಿಡ್ತೀನಿ. ಅಂಕಲ್ ಹೇಳಿದ್ರು ನನಗೆ ಇಲ್ಲೇ ಉಳ್ಕೊ ಅಂತ. ಆದರೆ ಮನೇಲಿ ಅಮ್ಮನಿಗೆ ಹುಷಾರಿಲ್ಲ. ಆದರೆ ನೀವು ಸ್ಟೇಷನಲ್ಲಿ ಇರೋಕ್ಕಾಗುತ್ತಾ? ಕಳ್ಳರೆಲ್ಲ ಇರ್ತಾರೆ. ಮತ್ತು ನಿಮಗೆ ತೊಂದರೆ ಇಲ್ಲ ಅಂದರೆ ನನ್ನ ಜೊತೆ ನೀವು ನನ್ನ ಮನೆಗೆ ಬರ್ಬೋದು.
ಸ್ಟೇಷನಲ್ಲಿ ಉಳ್ಕೊಳ್ಳೋ ಬದಲು ನಮ್ಮನೇಲಿ ಆರಾಮಾಗಿರ್ಬೋದಲ್ಲ. ನಂದು ಫ್ಯಾಮಿಲಿ ಇದೆ. ಆದರೆ ಆದರೆ ಆ ಥರ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ನಮ್ಮ ಮನೇಲಿರೋರು ಆ ಥರ ಅಲ್ಲ, ಎಲ್ರೂ ಅವ್ರು ಒಪ್ಕೋತಾರೆ. ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾನಾ ಆಫೀಸಿಂದ. ಇಷ್ಟು ಹೊತ್ತವರೆಗೂ ಆಫೀಸ್? ನನ್ನ ಆಫೀಸ್ 8:30 ತನಕ ಇರುತ್ತೆ. ಓವರ್ ಟೈಮ್ ಮಾಡ್ತಾ ಮಾಡ್ತಾ ಕತ್ಲಾಗ್ಬಿಡುತ್ತೆ. ಬನ್ನಿ. ಹಾಗೆ ನನ್ನ ಹೆಸರು ವಿನಯ್ ಗೌಡ ಅಂತ. ನಿಮ್ಮ ಹೆಸರೇನು? ನನ್ನ ಹೆಸರು ಅಂಕಿತಾ. ನಿಮಗೊಂದು ವಿಷಯ ಹೇಳಲಾ? ಹೇಳಿ. ನಮ್ಮ ಅಂಕಲ್ ಹೇಳ್ತಾ ಇದ್ರು, ಅದು ಅಕ್ಕಪಕ್ಕದ ಗಲ್ಲಿನಲ್ಲಿ 2-3 ವಾರದ ಹಿಂದೆ ಒಂದು ಮರ್ಡರ್ ಆಗಿತ್ತಂತೆ. ನಿಜವಾಗ್ಲೂನಾ? ನಾನು ದಿನ ಇದೇ ರೋಡಲ್ಲಿ ಓಡಾಡ್ತೀನಿ. ನಾನು ಕೇಳ್ಪಟ್ಟೆ, ನಡೆದಿರ್ಬೋದು. ಸ್ವಲ್ಪ ಹೊತ್ತು ಮುಂಚೆ ಒಬ್ಬ ಕುಡುಕ ಸಿಕ್ಕಿದ್ದ, ಅವನು ಇದೇ ಮಾತನ್ನ ಹೇಳ್ದ. ಎದುರ್ಕೋಬೇಡಿ, ಏನೂ ಆಗೋದಿಲ್ಲ. ಒಂದ್ ವೇಳೆ ಯಾವ್ದಾದ್ರೂ ಇನ್ಸಿಡೆಂಟಲ್ಲಿ ಯಾರ್ದಾದ್ರೂ ಸಾವಾದ್ರೆ ಆಗ ಅವ್ರ ಆತ್ಮ ಅಲ್ಲೇ ಸುತ್ತಾಡ್ತಾ ಇರುತ್ತಾ? ಇರ್ಬೋದು, ಮತ್ತೆ ಇಲ್ಲದೇನೂ ಇರ್ಬೋದು. ಯಾಕೆ? ನಿಮಗೆ ದೆವ್ವ ಅಂದರೆ ಭಯ ಆಗುತ್ತಾ? ಯಾಕೆ, ನಿಮಗ್ ಭಯ ಆಗಲ್ವಾ? ಇಂಥ ವಿಷಯಗಳಲ್ಲೆಲ್ಲ ನಂಬಿಕೆ ಇಲ್ವಾ ನಿಮ್ಗೆ? ಅಥವಾ ದೆವ್ವಗಳಿಗೆ ಹೆದರ್ತೀರಾ? ನಂಬಿಕೆ ಇದೆ, ಆದರೆ ಎದುರೋದಿಲ್ಲ. ದೇವರಿದ್ದಾನೆ ಅಂತಂದರೆ ಆತ್ಮನೂ ಇದ್ದೇ ಇರುತ್ತೆ. ನಾನು ಇದಕ್ಕೆಲ್ಲ ತಲೆ ಹಾಕೋದೇ ಇಲ್ಲ. ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದರಿಂದೇನು ಉಪಯೋಗನೂ ಇಲ್ಲ. ಸರಿ, ಬನ್ನಿ. ಯಾರೂ ಇಲ್ದೇ ಇರೋ ಜಾಗ, ನೀವು ಗೊತ್ತಿಲ್ಲದೆ ಇರೋ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀರಾ. ಬಹುಶಃ ಏನಾದರೂ ನೀವು ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀರೋ ಅವರು ಮನುಷ್ಯರಲ್ಲದೆ ಹೋದ್ರೆ, ಬದಲಿಗೆ ಆತ್ಮ ಆಗಿದ್ರೆ ಹಾಗೂ ಇರಬಹುದಲ್ವಾ? ಎಲ್ರೂ ಒಪ್ಕೋತಾರೆ, ಆದರೆ ಯಾರೂ ನಂಬಲ್ಲ. ಎಲ್ಲಿವರೆಗೂ ಅವ್ರ ಕಣ್ಮುಂದೆ ಕೆಟ್ಟ ಘಟನೆ ನಡೆಯೋವರೆಗೂ, ಅಲ್ಲಿವರೆಗೂ ಅವ್ರು ನಂಬಲ್ಲ. ಅಂದರೆ ನೀವೇನು ಹೇಳಬೇಕು ಅಂತಿದ್ದೀರಾ? ನೆನ್ಪಿದ್ಯಾ ನಿಮಗೆ ನಾನು ಏನು ಹೇಳಿದ್ದೆ ಅಂತ? 2-3 ವಾರಕ್ಕೂ ಮುಂಚೆ ಒಂದು ಹುಡುಗಿ ಕೊಲೆ ಆಗಿತ್ತು. ಯಾರೋ ಅವಳನ್ನ ತುಂಬ ಕ್ರೂರವಾಗಿ ಬಲಾತ್ಕಾರ ಮಾಡಿ ತುಂಬ ಕ್ರೂರವಾಗಿ ಸಾಯಿಸ್ಬಿಟ್ರು. ಯಾರೂ ಇರಲಿಲ್ಲ ಅವಳನ್ನ ಕಾಪಾಡೋದಿಕ್ಕೆ. ಆದರೆ ಈ ಮಾತುಗಳನ್ನ ನನ್ಗ್ಯಾಕೆ ಕೇಳ್ತಾ ಇದ್ದೀರಾ ನೀವು? ಯಾಕಂದ್ರೆ ಆ ಹುಡುಗಿ ನಾನೇನೆ. ಹಾಗಾದ್ರೆ ನೀವು ದೆವ್ವನಾ? ಈ ಕಥೆನ ಬೇರೆ ಯಾರಿಗಾದ್ರೂ ಹೇಳಿ ಮೇಡಮ್. ಸರಿ ಬನ್ನಿ, ಮುಂದೆ ನಿಮ್ಮನ್ನ ಬಿಟ್ಟು ಬರ್ತೀನಿ. ನೀವು ಸ್ಟೇಷನ್ಗೆ ಹೋಗಿದ್ರಂತೆ. ನೀವು ನನ್ನನ್ನ ಮನೆ ಕರ್ಕೊಂಡು ಹೋಗೋರಿದ್ರಿ ಅಲ್ವಾ? ದೆವ್ವ ಅಂತ ಹೆಸರು ಕೇಳಿ ನನ್ನ ಮಧ್ಯದಾರಿಲೇ ಬಿಟ್ಟು ಹೊರಟೋಗ್ತೀರಾ? ನನಗೆ ಈ ಥರ ತಮಾಷೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಇದು ತಮಾಷೆ ಅಲ್ಲ, ಇದೇ ಸತ್ಯ. ನಿಮ್ಗೆ ತಮಾಷೆ ಅನ್ನಿಸ್ತಿದ್ಯಾ? ಇನ್ನೂ ಆ ದಾರಿಲ್ ಬಿದ್ದಿದ್ದ ರಕ್ತ ಕೂಡ ಹೋಗಿಲ್ಲ ಅನ್ಸುತ್ತೆ. ನಿಮ್ಮ ತಲೆ ಕೆಟ್ಟೋಗಿದೆ ಅಂತ, ಅದಕ್ಕೆ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ. ಇಲ್ಲೇ ಮುಂದೆ ನಿಮಗೆ ಬಿಟ್ಟು ಹೋಗ್ತೀನಿ. ನೀವು ಸ್ಟೇಷನ್ಗೆ ಹೋಗ್ಬಿಡಿ ಸಾಕು. ನೀವ್ ಹೆದರ್ಕೊಂಡ್ರಾ? ಒಂಟಿಯಾಗಿರೋ ಹೆಣ್ಣನ್ನ ನೋಡಿ ನಿಮ್ಮೊಳಗಿರೋ ಅಂತ ರಾಕ್ಷಸ ಜಾಗೃತನಾಗ್ತಾನೆ. ಮತ್ತೆ ನಾನು ಏನೇನೋ ಹೇಳ್ತಾ ಇಲ್ಲ ನಿಮ್ಗೆ.
ನಾನ್ ಜೀವಂತವಾಗಿಲ್ಲ. ಏನಕ್ಕೆ ಎದುರಿಸ್ತಾ ಇದ್ದೆ ನನಗೆ? ನಾನು ಬೇರೆಯವ್ರ ಥರ ಎದುರ್ಕೊಳ್ಳೋದಿಲ್ಲ. ನೀವು ಹೀಗೆ ತಾನೇ ಮಾಡ್ತೀರಾ? ನನಗೆ ಗೊತ್ತು. ನಿಮ್ಗೇನು ಟೆನ್ಷನ್ನೇ ಇಲ್ವಾ? ನಿಮ್ಮ ಮನೇಲಿ ಯಾರು ನಿಮ್ಮನ್ನ ಹುಡ್ಕೋದೇ ಇಲ್ವಾ ಹೇಳಿ? ಇಲ್ಲಿ ತನಕ ಏನು ತಿಂದಲೇ ಕಾಯ್ತಾ ಕೂತಿರ್ತಾರೆ, ಜೊತೆಲಿ ತಿನ್ನೋಣ ಒಟ್ಟಿಗೆನೆ ಅಂತ. ಮಕ್ಕಳೂ ಮಲಗಿರೋಲ್ಲ, ಅಪ್ಪ ಅಪ್ಪ ಅಂತ ಅನ್ಕೊಂಡು. ನಿಮ್ಗಳಿಗೆ ಇದೇನು ಅರ್ಥನೇ ಆಗೋದಿಲ್ವಾ? ಕರೆಕ್ಟ್ ಟೈಮ್ಗೆ ಮನೆಗೆ ಹೋಗಿ ಸೇರ್ಕೋಬೇಕು ಅನ್ನೋದೆಷ್ಟು ಇಂಪಾರ್ಟೆಂಟ್ ಅಂತ. ಈ ರೌಡಿಗಳು ಎಲ್ಲರನ್ನೂ ಎದುರಿಸಿ ಬೆದರಿಸಿ ಎಲ್ಲನೂ ಕಿತ್ಕೊಂಡು ಬಿಡ್ತಾರೆ. ಅಷ್ಟಾದ್ರೂ ನೆಮ್ಮದಿ ಸಿಗೋದಿಲ್ಲ. ಅವ್ರನ್ನ ಕಾಡೊಳಗಡೆ ಕರ್ಕೊಂಡೋಗಿ ಸಾಯಿಸಿ ಬಿಸಾಕ್ಬಿಡ್ತಾರೆ. ನೀನು ಅವರಲ್ಲೊಬ್ರು ತಾನೇ? ನೀನು ಅವ್ರ ಜೊತೆನೆ ಸೇರಿರೋಳು ತಾನೇ? ಅದಕ್ಕೇನೆ ಇದರ ಕಟ್ಟುಕತೆ ನನಗೆ ಹೇಳ್ತಾ ಬರ್ತಾ ಇದೆಯಾ? ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ ನಿನಗೆ? ಹೇಳು, ನಾಚಿಕೆ ಇದೆಯಾ ನಿನಗೆ ಅಂತ? ಬರೀ ಜನಗಳ ಹತ್ರ ಕಳ್ತನ ಮಾಡ್ತೀರಾ. ಏನ್ ಸಿಗುತ್ತೆ ನಿಮ್ಗಿದ್ರಿಂದ? ಏನ್ ಸಿಗುತ್ತೆ? ತುಂಬಾ ಖುಷಿ ಸಿಗುತ್ತಾ? ತುಂಬಾ ಖುಷಿ. ಮತ್ತೆ ಮತ್ತೆ ಏನ್ ಹೇಳ್ತಾ ಇದ್ದೆ ನೀನು? ಭಯನಾ? ಯಾವ್ದ್ರ ಬಗ್ಗೆ? ಆತ್ಮಗಳ ಬಗ್ಗೆನಾ? ದೆವ್ವಗಳ ಬಗ್ಗೆನಾ? ಮೋಹಿನಿ ಪಿಶಾಚಿಗಳಿಗ? ನಿಮ್ಗ್ಯಾರಿಗೂ ಮನುಷ್ಯಗಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಪ್ರತಿಯೊಬ್ಬರಿಗೂ ಸುಳ್ಳು ಹೇಳ್ಕೊಂಡು ಒಂದು ಕಾಡಿಗೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಇರೋ ಪ್ರತಿ ವಸ್ತುಗಳನ್ನ ಕಿತ್ಕೊಂಡು ನೀವು ಮತ್ತೆ ಅವ್ರನ್ನ ತುಂಡು ತುಂಡಾಗಿ ಹೊಡೆದಾಕ್ಬಿಡ್ತೀರಾ. ಅಸಹ್ಯ ಆಗ್ತಿದೆ. ನಿಮ್ ನೋಡಿದ್ರೆ ಅಸಹ್ಯ ಆಗ್ತಿದೆ ನಂಗೆ. ಆದ್ರೆ ಆದ್ರೆ ಏನು? ಆದ್ರೆ ಏನು? ನಿಮ್ಗಳಿಗೆ ಮಜಾ ಸಿಗುತ್ತೆ ಅಲ್ವಾ? ತುಂಬಾ ಮಜಾ ಸಿಗುತ್ತೆ ಅನ್ಸುತ್ತಲ್ವಾ ಇದೆಲ್ಲ ಮಾಡಿದ್ರೆ? ಯಾರನ್ನಾದ್ರೂ ಎದುರಿಸಿ ಧಮ್ಕಿ ಹಾಕಿ ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಬಿಡ್ತೀರಾ. ಅವತ್ತು ಹೀಗೇನೆ ಆಗಿತ್ತು. ಹೀಗೆ ಆಗಿತ್ತು. ನಿಮ್ಗಿದೆಲ್ಲ ಹೇಗ್ ಗೊತ್ತು? ಯಾಕೆ ಹೆದರಿಕೆ ಆಯ್ತಾ? ಮತ್ತೆ ಏನ್ ಹೇಳ್ತಾ ಇದ್ದೆ? ದೆವ್ವ ತೋರಿಸ್ತೀಯ ನನಗೆ? ಯಾವಾಗ ಎದುರುಗಡೆ ಬರುತ್ತೋ ಅವಾಗ ದೆವ್ವ ಏನಂತ ಗೊತ್ತಾಗುತ್ತೆ ನಿಂಗೆ. ಇದುವರೆಗೂ ಯಾವ್ದಾದ್ರು ದೆವ್ವನ ಇಷ್ಟು ಹತ್ತಿರದಿಂದ ನೋಡಿದ್ಯಾ ನೀನು? ಇನ್ನ ಹತ್ರ ಬಂದ್ಬಿಟ್ಟೆ. ಪಾಪುಗೆ ಚಾಕ್ಲೇಟು ತರ್ತಾ ಇದ್ದೀನಿ. 5 ನಿಮಿಷ ಅಷ್ಟೇ. ಆಯ್ತಾಯ್ತು, ಬಂದ್ಬಿಡ್ತೀನಿ ನಾನು. ಸರಿಪ್ಪ, ಸರಿ. ಆದ್ರೆ ದಯಾಣ್ಣ, ಇಲ್ಲಿವರೆಗೂ ನೀವು ನಮಗೆ 3 ಕತೆ ಹೇಳಿದ್ರಿ. ಹೌದು, ನೀವು ಟೋಟಲ್ ನಮ್ಮೆಲ್ಲರಿಗೂ 3 ಕತೆನ ಹೇಳಿದ್ದೀರ. ಮತ್ತೆ ಇನ್ನೊಂದು ವಿಷಯ, ನಿಮ್ಗೇನು ಒತ್ತಾಯ ಮಾಡ್ತಾ ಇಲ್ಲ. ನಾವು ನಿಮ್ಮ ಹತ್ರ ಕತೆನ ಕೇಳಲೇಬೇಕು. ಇದು ನಿಮಗ್ ಬಿಟ್ಟಿದ್ದು. ಇಲ್ಲಿ ನೋಡಿ, 4ನೇ ಕತೆ ನೀವು ನಮ್ಗೆ ಹೇಳಿಲ್ಲ. ಬೆಳಗ್ಗೆ ಆಗೋದಿಕ್ಕೆ ಇನ್ನೂ ಟೈಮ್ ಇದೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಅರ್ಧ ಕತೆನ ಮಾತ್ರ ಹೇಳಬೇಡಿ.
ನೀವು ಕತೆ ಕೊನೆಯಲ್ಲಿ ಏನಾಯಿತು ಅಂತ ಹೇಳಿ. ಯಾಕಂದರೆ ಎಂಡಿಂಗು ಸ್ವಲ್ಪ ಚೆನ್ನಾಗಿಲ್ಲ ಅಂತಾದರೆ ಫಿಲ್ಮು ಫ್ಲಾಪ್ ಆಗಿಬಿಡುತ್ತೆ. ಏನಂತೀರಾ? ಸೊ ನೀವು ಹೇಳಲೇಬೇಕು, ಇಲ್ದಿದ್ರೆ ಸೂರಜ್ ಅವನ ಸಿನಿಮಾ ಎಂಡ್ಗೆ ಕತೆನ ಹುಡುಕ್ಲೇಬೇಕಾಗತ್ತೆ. ಆ ಕತೆಗೆ ಕೊನೆ ಇಲ್ಲ. ನೀವು ಹುಡುಕ್ತಾ ಇರೋ ವ್ಯಕ್ತಿ ಮತ್ತೆ ಆ ಅರ್ಧ ಕತೆ ಬರ್ದವನು ಈಗ ಜೀವಂತವಾಗೇ ಇಲ್ಲ. ಅಂದರೆ